निर्मलस्फटिकाकृतिम् आधारं सर्वविद्यानां हयग्रीवमुपास्महे। समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणाविवरूपिणीम्। कस्तूरीतिलकं ललाटफलके वक्षस्थले कौस्तुभं नासाग्रे नवमौक्तिकं करतले वेणुं करे कङ्कणं सर्वाङ्गे हरिचन्दनं च कलयं कण्ठे च मुक्तावलिः गोपस्त्री परिवेष्टितो विजयते ಗೋಪಾಲಚೂಡಾಮಣಿಃ. ಹೃದಯಸ್ಥರಾದ ಮಹಾಗುರು ದಂಪತಿಗಳ ಒಂದು ಪವಿತ್ರ ಸ್ಮರಣೆಯಲ್ಲಿ ಎಲ್ಲ ಭಕ್ತ ಬಾಂಧವರಿಗೂ ಕೂಡ ನಮಸ್ಕರಿಸ್ತಾ ನಮ್ಮ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಕೃಷ್ಣ ಚೈತನ್ಯರ ಬಗ್ಗೆ ಒಂದು ಅವರ ಜೀವನ ಚರಿತ್ರೆಯನ್ನ ಹೇಳ್ತಾ ಇದ್ವು. ಇವತ್ತು ಒಂದು ದೃಷ್ಟಿಯಿಂದ ಅದರ ಮುಂದುವರಿಕೆಯಾಗಿ ಮೀರಾಬಾಯಿಯ ವಿಷಯವನ್ನ ತೆಗೆದುಕೊಳ್ಳೋಣ ಅನ್ನೋ ಮನಸ್ಸಿದೆ. ಮೀರಾಬಾಯಿ ಯಾತಕ್ಕೆ ತೆಗೆದುಕೊಂಡೆ ಅಂತ ಹೇಳಿದ್ರೆ, ಅವಳು ಕೂಡ ಭಕ್ತೆ, ಮಹಾಭಕ್ತೆ, ಭಕ್ತೆ ಶಿರೋಮಣಿ. ಕೃಷ್ಣ ಚೈತನ್ಯರು ಕೂಡ ಒಂದು ದೃಷ್ಟಿಯಿಂದ ಪರಮ ಭಕ್ತರಾಗಿದ್ರು, ವೇದಾಂತಿಗಳು ಆಗಿದ್ರು, ಎರಡೂ ಆಗಿತ್ತು. ಕಾಲದೃಷ್ಟಿಯಿಂದ ಇಬ್ರು ಕಾಂಟೆಂಪರರೀಸ್ ಅಂತ ಹೇಳಬಹುದು. ಕೃಷ್ಣ ಚೈತನ್ಯರು ಅವತಾರ ಮಾಡಿದ ಮೇಲೆ, ಹುಟ್ಟಿದ ಮೇಲೆ ಒಂದು 12 ವರ್ಷಗಳ ಕಾಲ ಆದ ಮೇಲೆ ಮೀರಾಬಾಯಿ ಜನನವಾಗಿದ್ದು. ಆದರೆ ಇಬ್ಬರು ಕೂಡ ಬೇರೆ ಬೇರೆ ಜಾಗದಲ್ಲಿ, ಒಬ್ರು ಪೂರ್ವ ಭಾಗ ಆದ್ರೆ, ಭಾರತದ ಪೂರ್ವ ಭಾಗ ಆದ್ರೆ ಬಂಗಾಳದ ಕಡೆ ಆದ್ರೆ, ಮತ್ತೊಬ್ಬರು ರಾಜಸ್ಥಾನದ ಕಡೆ, ಪಶ್ಚಿಮದ ಕಡೆ ಆಯ್ತು. ಕಾಂಟೆಂಪರರೀಸ್ ಅಂತ ಆದ್ರೂ ಕೂಡ ಅವರಿಬ್ಬರು ಕೂಡ ಒಬ್ಬರನ್ನೊಬ್ರು ಸಂದರ್ಶನ ಮಾಡಿದ್ರು ಅಥವಾ ಒಬ್ಬರನ್ನೊಬ್ಬರ ಬಗ್ಗೆ ಹೇಳಿದ್ರು, ಮಾತಾಡಿದ್ರು, ರೆಫರೆನ್ಸ್ ಕೊಟ್ರು ಅನ್ನೋದಕ್ಕೂ ರೆಫರೆನ್ಸ್ ಎಲ್ಲೂ ಇಲ್ಲ. ಪ್ರಾಯಶಃ ಇಬ್ಬರಿಗೂ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತಿತ್ತೋ ಇಲ್ವೋ ಅನ್ನೋ ತರಹ ಇದೆ, ಎಲ್ಲೂ ಕೂಡ ರೆಫರೆನ್ಸ್ ಬಂದಂಗಿಲ್ಲ. ಹಾಗಾಗಿ ಕಾರಣ ಇಷ್ಟೇ ಇರ್ಬೋದು, ಕೃಷ್ಣ ಚೈತನ್ಯರು ಪೂರ್ವದ ಕಡೆ ಬಂಗಾಳ ಮತ್ತು ಒರಿಸ್ಸಾ, ಬನಾರಸ್ ಅಂದ್ರೆ ಕಾಶಿ ಈ ಕಡೆನೆ ಹೆಚ್ಚು ಓಡಾಡ್ತಾ ಇದ್ದವರು. ಮೀರಾಬಾಯಿ ರಾಜಸ್ಥಾನದ ಕಡೆ ಜಾಸ್ತಿ ಇದ್ದು, ಮಧ್ಯೆ ಒಂದು ಸಲ ಕಾಶಿ, ಬೃಂದಾವನ ಆ ಕಡೆ ಎಲ್ಲ ಬಂದಿದ್ದುಂಟು. ಪ್ರಾಯಶಃ ಇವರಿಬ್ಬರು ಬೃಂದಾವನಕ್ಕೆ ಬಂದಾಗ ಒಟ್ಟಿಗೆ ಒಂದೇ ಸಮಯ ಬರಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಮೀಟ್ ಆಗಿರಲ್ವೇನೋ. ಆದ್ರೂ ಇವ್ರ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕಾಗಿತ್ತು ಅಂತ ಅನ್ಸತ್ತೆ ನಮ್ಗೆ. ಆದ್ರೆ ಎಲ್ಲೂ ರೆಫರೆನ್ಸ್ ಸಿಕ್ಕಲ್ಲ. ಇರ್ಲಿ, ಪರವಾಗಿಲ್ಲ. ಆದ್ರೆ ಕಾಲದೃಷ್ಟಿಯಿಂದ ತುಂಬಾ ಸಮೀಪದ ಕಾಲ. ಹಾಗಾಗಿ ಅವರ ಬಗ್ಗೆ ತೆಗೆದುಕೊಳ್ಳೋಣ ಅನ್ನೋ ಒಂದು ಮನಸ್ಸುಂಟಾಯ್ತು, ತಗೊಂಡಿದ್ದೀನಿ. ಮತ್ತೆ ಎರಡನೇದಾಗಿ ಕೃಷ್ಣ ಚೈತನ್ಯರ ಬಗ್ಗೆ ಸುಮಾರು ರೆಫರೆನ್ಸ್ಗಳು ಅವುಗಳು ಸಿಕ್ಕತ್ತೆ. ಅವರ ಜೀವನ ಚರಿತ್ರದ ಬಗ್ಗೆ ಒಂದು ಕಥನಗಳು, ಲೇಖನಗಳು ಅವೆಲ್ಲ ಸಿಕ್ಕತ್ತೆ. ಆದ್ರೆ ಮೀರಾಬಾಯಿ ವಿಷಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವುದು ಆಥೆಂಟಿಕ್ ರೆಫರೆನ್ಸ್ ಅಂತ ಹೆಚ್ಚು ಇಲ್ಲ. ತುಂಬಾ ಕಾಂಟ್ರವರ್ಸಿಸ್ ಇದೆ. ಇನ್ಫ್ಯಾಕ್ಟ್ ಅವರ ತಂದೆ ತಾಯಿಗಳ ವಿಷಯದಲ್ಲೇ ಕಾಂಟ್ರವರ್ಸಿ ಇದೆ. ಆಮೇಲೆ ಅವರ ಗಂಡನ ಹೆಸರುಗಳಲ್ಲೂ ಕೂಡ ಒಂದು ಕಾಂಟ್ರವರ್ಸಿ ಇದೆ. ಕಾಂಟ್ರವರ್ಸಿ ಅಂದ್ರೆ ಬೇರೆ ಬೇರೆ ಹೆಸರುಗಳನ್ನ ಹೇಳ್ತಾರೆ. ಹಾಗಾಗಿ ಒಂದು ತರಹ ತುಂಬಾ ಗೊಂದಲವಾಗತ್ತೆ. ಸಾಮಾನ್ಯವಾಗಿ ಇಷ್ಟಾದ್ರೂ ಕೂಡ ಇದರ ಮಧ್ಯದಲ್ಲಿ ತುಂಬಾ ವಿಸ್ತಾರವಾಗಿ ಸ್ಟಡಿ ಮಾಡಿ ಅವ್ರ ಬಗ್ಗೆ ಬರೆದವರು ಅನ್ನೋರು ಮುನ್ಷಿ ದೇವಿ ಪ್ರಸಾದ್ ಎಂಬವರು. ಅವರು ಮೀರಾಬಾಯಿ ಕಾ ಜೀವನ್ ಚರಿತ್ರ ಅಂತ ಹೇಳಿ ಒಂದು 1905ನೇ ಇಸವಿಯಲ್ಲಿ ಪಬ್ಲಿಷ್ ಆದಂತ ಒಂದು ಪುಸ್ತಕ. ಇದು ತುಂಬಾ ಅಥೆಂಟಿಕ್ ಅಂತ ಈಗಿನ ಒಂದು ಇದು ತೀರ್ಮಾನ ಆಗಿದೆ, ಸ್ಕಾಲರ್ಸ್ ಎಲ್ಲ ಹೇಳೋದು. ತುಂಬಾ ಅನೇಕ ಸೋರ್ಸ್ಗಳನ್ನ ಇಟ್ಕೊಂಡು, ಸೋರ್ಸ್ ಅಂತ ಹೇಳಿದ್ರೆ
ಆರ್ಕೈವಲ್ ರೆಫರೆನ್ಸ್ ಎಲ್ಲ ಇಟ್ಕೊಂಡು ಅವರು ಒಂಥರ ಕಥನವನ್ನ ಮಾಡಿದ್ದಾರೆ, ಜೀವನ ಚರಿತ್ರೆಯನ್ನು ಹಾಗೆ ರೂಪಿಸಿದ್ದಾರೆ. ಅದನ್ನ ಇಟ್ಕೊಂಡು ಇನ್ನು ಆಲ್ಸ್ಟನ್ ಅವರು ಮತ್ತೆ ಇವುಗಳೆಲ್ಲ ವಿಷಯ ತೆಗೆದುಕೊಂಡು ಆಚಾರ್ಯ ಪರಾಶರ ಚತುರ್ವೇದಿ ಅನ್ನೋರದ್ದು ವಿಷಯ ತಗೊಂಡಿದ್ದಾರೆ. ಮತ್ತೆ ಎಂ ಗೌರಿಶಂಕರ್ ಓಝಾ ಅಂತ ಒಬ್ರು, ಹರ್ಮನ್ ಗೋಯಿಟ್ಸ್ ಅಂತ, ಇವರುಗಳ ವಿಷಯವನ್ನೆಲ್ಲ ಇವರ ಕಡೆಯಿಂದ ಬಂದ ಮಾಹಿತಿಗಳನ್ನು ತೆಗೆದುಕೊಂಡು ಆಲ್ಸ್ಟನ್ ಅವರು ಬರೆದಿದ್ದಾರೆ. ಒಂಥರ ವಿಮರ್ಶಾತ್ಮಕವಾಗಿದೆ ಅದು. ಅದರ ಜೊತೆಗೆ ಪದ್ಮಾವತಿ ಅನ್ನೋರೊಬ್ರು ಮೀರಾ ಬಗ್ಗೆ ವ್ಯಕ್ತಿತ್ವ ಅವ್ರ ಕೃತಿತ್ವ ಅನ್ನೋ ಇದು ಸಬ್ಜೆಕ್ಟ್ ಅಲ್ಲಿ ಒಂದು ಬರೆದಿದ್ದಾರೆ, ಒಂದು ಗ್ರಂಥ ಇದೆ. ಆದ್ರೆ ಅವರು ಮುನ್ಷಿದೇವಿ ಪ್ರಸಾದ್ ತುಂಬಾ ತೆಗಳ್ತಾರೆ ಅಂತ ಹೇಳಿದ್ರೆ ಅದು ಯಾವುದು ಸರಿಯಲ್ಲ ಅನ್ನೋ ಹಾಗೆ ಇದು ಮಾಡ್ತಾರೆ. ಅದರ ತುಂಬಾ ಎವಿಡೆನ್ಸ್ ಏನು ಕಾಣಲ್ಲ. ಇವರಾಗೆ ಸ್ವಂತವಾಗಿ ಕಥನ ಮಾಡ್ಬಿಟ್ಟಿದ್ದಾರೆ, ಹೆಣದು ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಅದರಿಂದ ಬಿಟ್ಬೇಡ. ಈಗ ಇರೋದ್ರಲ್ಲಿ ಆಥೆಂಟಿಕ್ ರೆಫರೆನ್ಸ್ ಅನ್ನೋದು ಮುನ್ಷಿದೇವಿ ಪ್ರಸಾದ್ದೇ ಅಂತ ಜಗಲ್ಲ ಹೇಳ್ತಾರೆ. ಅದರಿಂದ ಅವ್ರು ಹೇಳೋ ವಿಷಯಗಳನ್ನ ಮೇನ್ ಆಗಿ ತೆಗೆದುಕೊಳ್ಳೋಣ. ಇದೆಲ್ಲವೂ ಸೇರಿಸಿ ಒಂಥರ ಗೀತಾ ಪ್ರೆಸ್ ಗೋರಖ್ಪುರ್ ಇಂದ ಒಂದು ಪುಸ್ತಕ ಬಂದಿದೆ, ತುಂಬಾ ಚೆನ್ನಾಗಿದೆ. ಬಂಕಿ ಬಿಹಾರಿ ಅನ್ನೋರು ಬರೆದಿರೋದು, ಇಂಗ್ಲಿಷ್ ಅಲ್ಲಿ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಓದಕ್ ಶುರು ಮಾಡಿದ್ರೆ ಪುಸ್ತಕ ಇಡಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ. ಒಂಥರ ಕಥೆಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಕೂಡ ಕೆಲವನ್ನ ಒಪ್ಕೊಳಕ್ ಆಗಲ್ವೇನೋ ಅಂತ ಅನ್ಸತ್ತೆ. ಆ ತರದ ಕೆಲವು ಘಟನೆಗಳಿದೆ, ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ಲ ಇದೆ ಇರೋದ್ರಿಂದ ನಾವು ಈ ಕಾಂಟ್ರವರ್ಸಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಥೆಂಟಿಕ್ ರೆಫರೆನ್ಸ್ ಕರೆಕ್ಟ್ ಆಗಿ ಸಿಕ್ಕೋಲ್ಲ ಮೀರಾ ವಿಷಯದಲ್ಲಿ. ಯಾಕಂದ್ರೆ ಯಾರು ಕೂಡ ಸಮಕಾಲದಲ್ಲಿ ಅವಳ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ಬರೆದಿರಲಿಲ್ಲ. ಸುಮಾರು ಅವಳ ಕಾಲ ಆದ್ಮೇಲೆ 150 ವರ್ಷ ಆದ್ಮೇಲೆ ಫಸ್ಟ್ ರೆಫರೆನ್ಸ್ ಅವಳ ಬಗ್ಗೆ ಒಂದು ಗ್ರಂಥ ಬಂದಿರೋದು ಹಿಂದಿನ ಕಾಲದಲ್ಲಿ. ಹಾಗಿರೋದ್ರಿಂದ ಅಷ್ಟೊಳಗೆ ಎಷ್ಟೋ ಮಾಸ್ ಹೋಗಿರುತ್ತೆ, ಡೀಟೇಲ್ಸ್ ಎಲ್ಲ ಸಿಕ್ಕಲ್ಲ. ಆದ್ರೂ ಕೂಡ ಪಾಪ ದೇವಿ ಪ್ರಸಾದ್ ಅವರು ತುಂಬಾ ಕಷ್ಟಪಟ್ಟು ಆರ್ಕೈವಲ್ ರೆಫರೆನ್ಸ್ ಎಲ್ಲ ತಗೊಂಡು ಅದು ಮಾಡಿ ಹುಡುಕಿ ಮಾಡಿ ಎಲ್ಲ ಜೋಡಿಸಿ ಒಂತಹ ಕಥೆಯನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ. ಈ ಸದ್ಯಕ್ಕೆ ನಮ್ಗೆ ಅವೈಲೇಬಲ್ ಆಗಿರೋದು ಆಥೆಂಟಿಕ್ ಅನ್ನೋದು ಅದು ಒಂದೇನೆ ಅಂತ ಅನ್ಸುತ್ತೆ. ಅದರಿಂದ ಅದನ್ನೇ ಮೂಲವಾಗಿ ಇಟ್ಕೊಂಡು ಮಾತಾಡೋಣ ಅಂತ ಅನ್ಸುತ್ತೆ. ಕಥೆಗಳು ತುಂಬಾ ಘಟನೆಗಳು ತುಂಬಾ ಸ್ವಾರಸ್ಯವಾಗಿರುತ್ತೆ, ಅದರಿಂದ ಅದನ್ನ ತೆಗೆದುಕೊಂಡು ಮಾತಾಡೋಣ ಅಂತ. ಇಷ್ಟು ಪೀಠಿಕೆ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿರೋದು, ಕಥೆಗಳಲ್ಲಿ ಅಥವಾ ವರ್ಷನ್ಸ್ ಅಲ್ಲಿ ಮೀರಾಬಾಯಿ ಅನ್ನೋಳು ತುಂಬಾ ಪ್ರಸಿದ್ಧ ವ್ಯಕ್ತಿ. ಆದ್ರಿಂದ ಅನೇಕರು ಅನೇಕ ತರಹ ಅವಳ ಬಗ್ಗೆ ಕೇಳಿರಬಹುದು. ಇನ್ಫ್ಯಾಕ್ಟ್ ಅವಳು ಭಜನೆ ಮಾಡ್ತಾ ಇದ್ದಾಗ ಅವಳ ಶ್ಲೋಕಗಳೆಲ್ಲ ಇದೆಯಲ್ಲ, ಶ್ಲೋಕ ಅನ್ನೋದಕ್ಕಿಂತ ಪದ್ಯಗಳಿದೆಯಲ್ಲ, ಅದನ್ನು ಪದಗಳು ಅಂತ ಕರೀತಾರೆ, ಪದಾವಳಿ ಅಂತ. ಪದಾವಳಿ ಅಂತ ಹೇಳಿದ್ರೆ ಪದದ ಒಂದು ಸೀರಿಯಲ್, ಒಂದು ಮಾಲಿಕೆ, ಅವಳದ್ದೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದು ಎಷ್ಟಿದೆ ಅವಳದು ಅಂತ ಹೇಳಿದ್ರೆ 202 ಅಂತ ಒಂದು ಆಥೆಂಟಿಕ್ ಸೋರ್ಸ್ ಹೇಳುತ್ತೆ. ಇನ್ನೊಂದು 18 ಸೇರಿಸ್ಕೋಬಹುದು. ಆದ್ರೆ ಯಾಕೋ ಸ್ವಲ್ಪ ಡೌಟ್ಫುಲ್ ಅವಳದ್ದು ಅಲ್ವೇನೋ ಅಂತ ಹೇಳಿ ಸ್ಕಾಲರ್ಸ್ ಅಭಿಪ್ರಾಯ ಪಡ್ತಾರೆ. ಇನ್ ಕೆಲವರು 300 ಅಂತ ಹೇಳ್ತಾರೆ, 1000 ಮೇಲೆ ಇದೆ ಅಂತ ಹೇಳ್ತಾರೆ. ಹೀಗೆ ಅನೇಕ ಒಂದು ಸೇರ್ಕೊಂಡ್ಬಿಟ್ಟು ಅವಳ ಹೆಸರು ಬಂದ್ಬಿಟ್ಟಿದೆ, ಮೀರಾ ಬಾಯಿ ಇದು ಪದ ಅಂತ ಹೇಳಿ ಹೇಳ್ತಾರೆ. ಆಯ್ತಾ, ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗಲ್ಲ. 202 ಅಂತೂ ಸಾಮಾನ್ಯವಾಗಿ ಒಪ್ಕೊಳ್ಳೋ ಅಂತದ್ದು. ಹೀಗೆ ವಿರುದ್ಧವಾದ ಅಭಿಪ್ರಾಯಗಳು ತುಂಬಾ ಇದೆ. ಅವಳ ಪದಗಳ ಬಗ್ಗೆಯೂ ಇದೆ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ಏನೇ ಆಗಲಿ, ನಾವು ಘಟನೆಗಳನ್ನ ಗಮನಿಸಿದಾಗ ತುಂಬಾ ಮನಸ್ಸನ್ನ ಒಳಮುಖವಾಗಿ ಎಳ್ಕೊಂಡು ಹೋಗುವಂತ ಘಟನೆಗಳು ಸಾಕಷ್ಟಿವೆ. ಅದ್ರ ಕಡೆ ಗಮನ ಕೊಡೋಣ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಕೆಲವು ಡೀಟೇಲ್ಸ್ ಅಲ್ಲಿ, ಬೇರೆ ಬೇರೆ ವರ್ಷನ್ಸ್ ಬಂದಾಗ. ಅದಕ್ಕೆ ನಾವು ಹೆಚ್ಚು ಗಮನ ಕೊಡೋದು ಬೇಡ ಅಂತ. ಮೈನರ್ ಡೀಟೇಲ್ಸ್ ಹೆಚ್ಚು ಕಮ್ಮಿ ಆಗ್ಬೋದು. 150 ವರ್ಷ, 200 ವರ್ಷ, 300 ವರ್ಷ ಆದ್ಮೇಲೆ ಒಬ್ರು ಕಥನ ಬರೆದ್ರೆ ಆವಾಗ ಸ್ವಲ್ಪ ಹೆಚ್ಚು ಕಮ್ಮಿಗಳಾಗತ್ತೆ. ಆದ್ರೆ ಬೇಸಿಕ್ ಘಟನೆ ತುಂಬಾ ವ್ಯತ್ಯಾಸ ಆಗಿಲ್ಲ ಅಂತ ತೋರತ್ತೆ. ಅದರ ಮೇಲೆ ನಾವು ಇದು ಮಾಡೋಣ. ಇನ್ ಕೆಲವು ಅವಳ ಪದಗಳಿದೆಯಲ್ಲ, ಪದಗಳಲ್ಲೇ ತನಗೆ ಏನಾಯ್ತು ಅನ್ನೋದನ್ನೆಲ್ಲ ಇಂಡಿಕೇಟ್ ಮಾಡ್ತಾಳೆ. ಅದೆಲ್ಲ ಇಟ್ಕೊಂಡೇ ಇವರು ಕಥನ ಮಾಡಿರೋದು, ಪುಸ್ತಕನ ಬರೆದಿರೋದು. ಅದರಿಂದ ಅದೇ ಒಂದು ತರಹ ಅಥೆಂಟಿಕ್ ಸೋರ್ಸ್ ಇಟ್ಕೋಬಹುದು. ಹಾಗಾಗಿ ಇದನ್ನೆಲ್ಲ ಸೇರಿಸಿ ಒಂಥರ ನಮ್ಮ ಇದಕ್ಕೆ ನಾನು ಹೇಳಿದ್ನಲ್ಲ, ಇದು ಗೀತಾ ಪ್ರೆಸ್ ಪುಸ್ತಕ ತುಂಬಾ ಚೆನ್ನಾಗಿದೆ. ಅದರ ಬೇಸಿಸ್ ಮೇಲೆ ನಾನು ಅದರ ಕಥನವನ್ನು ಮಾಡ್ತೀನಿ. ಅದು ಒಂದು ತರಹ ಪುಣ್ಯ ಶ್ರವಣವಾಗತ್ತೆ ನಮಗೆ ಅನ್ನೋ ದೃಷ್ಟಿಯಿಂದ, ಪುಣ್ಯ ಕಥನವೂ ಆಗತ್ತೆ ಅನ್ನೋ ಮನಸ್ಸು ಇಟ್ಕೊಂಡು ಅವಳ ಜೀವನ ಚರಿತ್ರೆಯನ್ನ ಪ್ರಾರಂಭ ಮಾಡೋಣ. ಮೀರಾಬಾಯಿ ಹುಟ್ಟಿದ್ದು ರಾಜಸ್ಥಾನದಲ್ಲಿ
1498 ಇಸವಿ ಎಡಿ. ಅದು ಒಂದು ಮಾರ್ವಾರ್ ಅನ್ನೋ ಒಂದು ಜಿಲ್ಲೆಯಲ್ಲಿ, ಪ್ರದೇಶದಲ್ಲಿ. ಮಾರ್ವಾರ್ ಅಂದ್ರೆ ಈಗಿನ ಕಾಲದಲ್ಲಿ ಜೋಧ್ಪುರ್ ಅಂತಾರೆ. ಜೋಧ್ಪುರಲ್ಲಿ ಕುರ್ಕಿ ಅನ್ನೋ ಒಂದು ಗ್ರಾಮ ಅಂತ ಹೇಳ್ತಾರೆ. ಆಗಿನ ಕಾಲದ ಒಂದು ಗ್ರಾಮ ಅದು. ಅಲ್ಲಿ ರಾಥೋಡ್ ಫ್ಯಾಮಿಲಿ ಅಂತ, ಇವರು ರಜಪುತ್ರರು. ಇವರಲ್ಲ ರಜಪುತ್ರರಲ್ಲಿ ಒಂದು ವಿಭಾಗ, ಒಂದು ಡೈನಾಸ್ಟಿ, ಒಂದು ವಂಶ, ರಾಥೋಡ್ ವಂಶ. ಅದರಲ್ಲಿ ಹುಟ್ಟಿದವಳು ಅಂತ. ಇವರ ತಂದೆ ಹೆಸರು ರಾವ್ ರತನ್ ಸಿಂಗ್ ಅಂತ. ಇಷ್ಟು ಅವಳ ಒಂದು ಪರಿಚಯ ಪ್ರಾರಂಭದಲ್ಲಿ. ಅವಳು ತುಂಬಾ ಸಣ್ಣ ವಯಸ್ಸಿನಲ್ಲಿ ನಡೆದಂತ ಒಂದು ಘಟನೆ, ಸುಮಾರು ಒಂದು 4-5 ವರ್ಷ ಇರಬಹುದು. ಇದರ ಅರಮನೆಯಲ್ಲಿ ಮೇಲ್ಗಡೆ ಕೂತಿದ್ದಾಳೆ. ಕೂತ್ಕೊಂಡು ಚಿಕ್ಕ ಹುಡುಗಿ ಪಾಪ, ಹೊರಗಡೆ ನೋಡ್ತಾ ಇದ್ದಾಳೆ, ಕಿಟಕಿ ಮೂಲಕ ನೋಡ್ತಾ ಇದ್ದಾಳೆ. ಕೆಳಗಡೆ ಒಂದು ಪ್ರೊಸೆಷನ್ ಹೋಗ್ತಾ ಇದೆ. ಪ್ರೊಸೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಯುವಕ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾನೆ. ಅಲಂಕಾರ ಅಂತ ಹೇಳಿದ್ರೆ ರಾಜಸ್ಥಾನಿ ಅಲಂಕಾರ ಗೊತ್ತಲ್ಲ, ಆತರ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಪ್ರೊಸೆಷನ್ ಹೋಗ್ತಾ ಇದೆ. ಅದು ನೋಡ್ಬಿಟ್ಟು ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಕೇಳ್ತಾಳ ಅವ್ರ ಅಮ್ಮನ್ನ, ಇದು ಯಾರಮ್ಮ ಇದು ಅಂತ. ಅಮ್ಮ ಹೇಳ್ತಾರೆ, ಅವನು ಮದುವೆ ಆಗೋ ಗಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೌದಾ ಮದುವೆ? ಹಾಗಾದ್ರೆ ನನಗೆ ಯಾರು ಗಂಡು ಅಂತ ಹೇಳ್ತಾಳೆ. ಅವ್ರ ಅಮ್ಮ ನಗ್ತಾಳೆ, ಒಂಥರ ತುಂಬಾ ಎಷ್ಟು ಇನ್ನಸೆಂಟ್ ಆಗಿ ಕೇಳ್ತಾ ಇದೆ ಮಗು ಅಂತ ಹೇಳಿ. ಆದ್ರೆ ಅವ್ರು ಏನ್ ಮಾಡ್ತಾಳೆ, ಇಷ್ಟು ಇನ್ನಸೆನ್ಸ್ ಕೇಳಿದ್ರು ಕೂಡ ಉತ್ತರ ಕೊಡ್ಬೇಕಲ್ಲ. ತಕ್ಷಣ ಏನ್ ಮಾಡ್ತಾಳೆ, ಅವಳು ಹೊಳೆದಿದ್ದು ಹೀಗೆ, ಅದು ಯಾತಕ್ಕೋಸ್ಕರ ಹಾಗೆ ಹೊಳಿತಾರೆ ನಮ್ಗೆ ಗೊತ್ತಿಲ್ಲ. ಅಲ್ಲೇ ಒಂದು ಕೃಷ್ಣನ ವಿಗ್ರಹ ಒಂದಿದೆ, ರೂಮಲ್ಲಿ ಇತ್ತು. ಆ ವಿಗ್ರಹವನ್ನು ತೋರಿಸ್ಬಿಟ್ಟು, ಇವಳೇ ನಿನ್ ಗಂಡ ಅಂತ ಹೇಳ್ಬಿಡ್ತಾಳೆ. ಆ ಕೃಷ್ಣನ ವಿಗ್ರಹವೇ ನಿನ್ ಗಂಡ ಅಂತ ಹೇಳಿದ್ದನ್ನ ಸುಮ್ಮನೆ ಒಂಥರ ಅಕಸ್ಮಾತ್ ಆಗಿ ಹೇಳಿದ್ದು. ಆ ಮಗು ಇನ್ನೋಸೆಂಟ್ ಆಗಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಕೊಟ್ಟಿದ್ದು. ಆದ್ರೂ ಕೂಡ ಈ ಮಗು ಅದನ್ನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಇದೇ ತನ್ನ ಗಂಡ ಅನ್ನೋ ಹಾಗೆ ಮನಸ್ಸಲ್ಲಿ ಒಂಥರ ಭಾವನೆ ಬೆಳೆಸ್ಕೊಂಡ್ಬಿಟ್ಟಿದೆ. ಈ ವಿಗ್ರಹ ಹೇಗ್ ಬಂತು ಅನ್ನೋದು ಇನ್ನೊಂದು ಘಟನೆ ಹೇಳ್ತಾರೆ. ಇವ್ರ ಮನೆಗೆ ಅಥವಾ ಅರಮನೆಗೆ ಒಬ್ಬ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ರು ಸಾಧುಗಳು ಬಂದಿದ್ರಂತೆ. ಸಾಧು ಬಂದಾಗ ಇದನ್ನು ತಗೊಂಡ್ಬಂದಿದ್ದಾರೆ, ಅವ್ರ ವಿಗ್ರಹವನ್ನು ತಗೊಂಡ್ಬಂದಿದ್ದಾರೆ. ತಗೊಂಡ್ಬಂದು ಅವ್ರು ಸಾಮಾನ್ಯವಾಗಿ ಬರ್ತಾರೆ, ಇಳ್ಕೊಳಕ್ ಒಂದ್ ಜಾಗ, ಅರಮನೆಯಲ್ಲೇ ಒಂದ್ ಜಾಗ ಕೊಡ್ತಾರೆ. ಕೊಟ್ಟು ಅವ್ರು ಏನ್ ಮಾಡ್ತಾರೆ, ಪೂಜೆ ಗೀಜೆ ಎಲ್ಲ ಅವರೇ ಮಾಡ್ಕೋತಾ ಇರ್ತಾರೆ ತಂದೆ ವಿಗ್ರಹವನ್ನ. ಆ ವಿಗ್ರಹವನ್ನ ಈ ಮಗು ನೋಡ್ಬಿಟ್ಟಿದೆ. ಅವಾಗ ಇನ್ನೂ ಸ್ವಲ್ಪ ಕಡಿಮೆ ವಯಸ್ಸು, 4 ವರ್ಷ ಇರಬಹುದು. ಅದ್ ನೋಡ್ಬಿಟ್ಟು ತುಂಬಾ ಏನೋ ಒಂದು ಅಟ್ರಾಕ್ಷನ್ ಉಂಟಾಗಿದೆ. ಅದ್ ನನಗೆ ಬೇಕು ಕೊಡಿ ಕೇಳ್ಬಿಟ್ಟಿದೆ ಅವ್ರನ್ನ. ಅವರಿಗೆ ಇದನ್ನ ಬಿಟ್ಕೊಡಕ್ ಇಷ್ಟ ಇಲ್ಲ. ತಾವು ದಿನವೂ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದಿದ್ದು, ಬಿಟ್ಕೊಡಕ್ ಮನಸ್ಸಿಲ್ಲ. ಏನ್ ಮಾಡ್ತಾರೆ, ಸ್ವಲ್ಪ ಹಾಗೇ ನೋಡ್ತಾರೆ, ಹಾಗೆ ಅವಾಯ್ಡ್ ಮಾಡಕ್ ನೋಡ್ತಾರೆ. ಆದ್ರೆ ಈಗ ಬಿಡ್ತಾ ಇಲ್ಲ. ನನ್ಗೆ ಬೇಕು ಕೊಡಿ ಅಂತ ಇನ್ನಸೆಂಟ್ ಆಗಿ ಕೇಳ್ತಾ ಇದೆ ಪಾಪ. ಅದಕ್ಕೇನೋ ಒಂದು ಅಟ್ರಾಕ್ಷನ್ ಉಂಟಾಗ್ತಿದೆ. ಹಾಗೆ ಗಮನಿಸ್ಬಿಟ್ಟು ಏನೋ ಒಂದು ಸಂಸ್ಕಾರ ಇರ್ಬೋದು, ಅದಕ್ಕೋಸ್ಕರ ಅಷ್ಟೊಂದು ಕೇಳ್ತಾ ಇದೆ ಮಗು ಅಂತ ಹೇಳಿ ಮನಸ್ಸು ಮಾಡಿ ಕೊಟ್ಬಿಡ್ತಾರೆ. ಆ ವಿಗ್ರಹವೇ ಇಲ್ಲಿರುತ್ತೆ, ಇವರ ಮನೇಲಿ ಇರುತ್ತೆ. ಅದನ್ನ ನೋಡಿದಾಗ ಇದೇ ನನ್ನ ಪತಿ ಅಂತ ಹೇಳ್ಬಿಡ್ತಾರೆ ಅವರ ಅಮ್ಮ. ಇದು ಹಚ್ಕೊಂಡ್ಬಿಡುತ್ತೆ. ಅದನ್ನ ಹಚ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ, ನಿತ್ಯವೂ ಕೂಡ ತಮ್ಮ ಜೊತೆಲೇ ಇಟ್ಕೊಳತ್ತೇನು, ಅದಕ್ಕೆ ಸ್ನಾನ ಮಾಡಿಸೋದು, ಮತ್ತೆ ಬಟ್ಟೆ ಉಡಿಸೋದು, ಇದೆಲ್ಲ ಮಾಡುತ್ತೆ. ಈ ಸ್ನಾನ ಮಾಡಿಸೋದು, ಬಟ್ಟೆ ಉಡಿಸೋದು ಸಣ್ಣ ಮಕ್ಕಳು ಸಾಮಾನ್ಯವಾಗಿ ಮಾಡುತ್ತೆ. ಈ ವಿಗ್ರಹಗಳಿಗೆ ಇವೆಲ್ಲ ಮಾಡುತ್ತೆ, ಅದು ಸಹಜ ಅಂತ ಹೇಳ್ಬೋದು. ಆದ್ರೆ ಅಷ್ಟರಲ್ಲೇ ನಿಲ್ತಾ ಇಲ್ಲ. ಅದನ್ನ ಮುಂದೆ ಇಟ್ಬಿಟ್ಟು ಅದ್ರ ಮುಂದೆ ಕೂತ್ಕೊಂಡ್ಬಿಟ್ಟು ಇದೆಲ್ಲ ಹಾಡೆಲ್ಲ ಹೇಳೋದು ಅಂತ ಮಾಡುತ್ತೆ. ಹಾಗೆ ಅದನ್ನ ಗಮನಿಸ್ತಾ ಇರುತ್ತೆ. ಇದು ತುಂಬಾ ಸಂತೋಷ ಆಗತ್ತೆ. ಸಂತೋಷ ಆದ್ರೆ ಅದರ ಮುಖದಲ್ಲಿ ಕೆಲವು ಇದೆಲ್ಲ ಚೇಂಜ್ ಆಗತ್ತಂತೆ, ವ್ಯತ್ಯಾಸ ಆಗತ್ತೆ ಅನ್ನೋದನ್ನ ಗಮನಿಸುತ್ತೆ. ಅಂದ್ರೆ ಅದು ತುಂಬಾ ಸಂತೋಷ ಪಡುತ್ತೆ. ವಿಗ್ರಹ ಸಂತೋಷದ ಒಂದು ಮುಖ ತೋರಿಸುತ್ತೆ ಅಂತ ಹೇಳಿದ್ರೆ, ಇದು ಕೂಡ ತುಂಬಾ ಸಂತೋಷ ಪಡುತ್ತೆ ಅಂತೆ. ಅದು ತುಂಬಾ ದುಃಖವಾಗಿದೆ ಅನ್ನೋ ಹಾಗೆ ಅನ್ಸಿದ್ರೆ ಇದು ಅಳೋಕ್ ಶುರು ಮಾಡ್ಬಿಡತ್ತಂತೆ. ಅಳ್ತಾ ಇರೋದು ಎಷ್ಟೊತ್ತಾದ್ರೂ ಅಳ್ತಾನೆ ಇರುತ್ತೆ. ಮತ್ತೆ ಅದರ ಮುಖದಲ್ಲಿ, ಆ ವಿಗ್ರಹದ ಮುಖದಲ್ಲಿ, ವಿಗ್ರಹ ಅಂತ ನಾವು ಹೇಳ್ತೀವಿ, ಆದ್ರೆ ಅವಳಿಗೆ ಕೃಷ್ಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಕೃಷ್ಣ ನಗು ಮುಖ ಬರೋವರೆಗೂ ಅಳ್ತಾನೆ ಇರುತ್ತಂತೆ. ನಗು ಮುಖ ಬಂದ ತಕ್ಷಣ ತಾನು ನಗತ್ತೆ, ನಗ್ಬಿಟ್ಟಿದ್ ಮಾಡತ್ತೆ ಅಂತ. ಹೀಗೆ ಅದು ಎಲ್ಲ ಭಾವನೆಗಳೆಲ್ಲ ಅದಕ್ಕೆ ಕಾಣಿಸುತ್ತೆ ಆ ಸಣ್ಣ ವಯಸ್ಸಲ್ಲಿ ಅನ್ನೋದನ್ನ ಹೇಳ್ತಾರೆ. ಹೀಗೆ ಇದ್ದಾಗ ಯಾವತ್ತೋ ಒಂದ್ ದಿವಸ ಅದಕ್ಕೆ ನಿದ್ದೆ ಮಾಡುವಾಗ ಅವ್ನ ಕನಸಿನಲ್ಲಿ ಈ ಕೃಷ್ಣ ಕಾಣಿಸ್ಬಿಟ್ಟು ಅವನು ಮದುವೆ ಮಾಡ್ಕೊಳಕ್ ಕನಸು ಬಿದ್ಬಿಡುತ್ತಂತೆ. ತುಂಬಾ ಸಂತೋಷ ಆಗ್ಬಿಡ್ತು. ಅವನೇ ಪತಿ, ನಾನು ಅವನ್ನೇ ಮದುವೆ ಮಾಡ್ಕೊತೀನಿ
ಅಂತ ಹೇಳಿ ಇದು ಮಾಡ್ಕೊಂಡ್ಬಿಡುತ್ತೆ ಅಂತ ಅದನ್ನು ಪ್ರಾಸಂಗಿಕವಾಗಿ ಅದನ್ನ ಹೇಳ್ತಾರೆ. ಹೀಗಿರುವಾಗ ಮಧ್ಯದಲ್ಲಿ ಯಾವತ್ತೋ ಒಂದು ಸಂದರ್ಭದಲ್ಲಿ ಚಿಕ್ಕ ವಯಸ್ಸಲ್ಲೇ ಈ ಮಗು ಚಿಕ್ಕ ವಯಸ್ಸ ಆಗಿರುವಾಗಲೇ ಅವರ ಅಮ್ಮ ತೀರ್ಕೊಂಡ್ಬಿಡ್ತಾರೆ. ಅವರ ಅಪ್ಪ ಯುದ್ಧದಲ್ಲೇ ಯಾವಾಗಲೂ ಇದಾರೆ ರಜಪೂತರು. ಅದರಿಂದ ಅವಾಗ ಈ ಮುಸಲ್ಮಾನರ ಹಾವಳಿ ತುಂಬಾ ಇತ್ತು. ಹಾವಳಿ ಇದ್ರೆ ತುಂಬಾ ಒಂದು ಇದ್ ಮಾಡೋರು, ಯುದ್ಧಗಳು ನಡೀತಾನೇ ಇರುತ್ತೋ. ಅದಕ್ಕೋಸ್ಕರ ಅವರ ತಂದೆ ಯಾವಾಗಲೂ ರತನ್ ಸಿಂಗ್ ಅವರು ಯುದ್ಧದ ಕಡೆ ಗಮನ ಹೆಚ್ಚಿರ್ತಾ ಇತ್ತು. ಅಮ್ಮ ಹೋಗ್ಬಿಟ್ಟಿದ್ದಾರೆ, ಅದರಿಂದ ಮಗು ಒಬ್ಬಳೇ ಮಗಳು ಇವಳು ಅವ್ರ ತಂದೆ ತಾಯಿಗೆ. ಆದ್ರಿಂದ ಮಗು ನೋಡ್ಕೋಬೇಕಲ್ಲ ಅಂತ ಹೇಳಿ ತಾತನ ಮನೆಗೆ ಕಳಿಸ್ತಾರೆ. ಮೀರಾ ತನ್ನ ತಾತನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಇರ್ತಾಳೆ, ಸ್ವಲ್ಪ ಕಾಲ ಸುಮಾರು ಕಾಲವೇ ಇರ್ತಾಳೆ. ಇದ್ದಾಗ ತಾತ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೋಡ್ಕೊಂಡು ಅವಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ ಮತ್ತು ಸಂಗೀತದಲ್ಲಿ ಒಂದು ಅಭ್ಯಾಸವನ್ನು ಮಾಡಿಸ್ತಾರೆ ಅನ್ನೋದನ್ನ ಕೇಳ್ತೀವಿ. ಜೊತೆಗೆ ಅವಳ ಕಸಿನ್ ಒಬ್ಬ ಇರ್ತಾನಂತೆ, ಜೈಮಾಲ್ ಅಂತೊಬ್ಬ, ಅವನ ಜೊತೆ ಆಟ ಪಾಠಗಳು ಇದೆಲ್ಲ ಇರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಅವಳು ಆ ವಿಗ್ರಹವನ್ನು ಜೊತೆ ತಗೊಂಡೋಗಿರ್ತಾಳೆ. ತಗೊಂಡಾಗ ತುಂಬಾ ಅದನ್ನ ಹಾಗೇ ಮಾಡ್ತಾ ಇರ್ತಾಳೆ. ಪೂಜೆ ಮಾಡೋದು ಇದೆಲ್ಲ ಮಾಡ್ತಾಳೆ. ನೋಡಿ ಅವಳ ವಯಸ್ಸಾಗ್ತಾ ಇದೆ. ಅವಾಗೇನೋ 5 ವರ್ಷ ಆಗಿತ್ತು, ಈಗ ವಯಸ್ಸಾಗ್ತಾ ಇದೆ, ಎಷ್ಟೋ ವರ್ಷಗಳು 10, 12 ಆಗಿದೆ. ಆದ್ರೂ ಕೂಡ ಅದನ್ನ ಬಿಡ್ತಾ ಇಲ್ಲ, ಹಾಗೇ ಇದೆ. ನೋಡಿದವ್ರಿಗೆಲ್ಲ ಒಂಥರ ಇದಾಯ್ತು, ಆಶ್ಚರ್ಯವಾಗಿದೆ. ಏನು ಈ ಮಗು, ಈ ಹುಡುಗಿ ಹೀಗೆ ಬೆಳಿತಾ ಇದ್ದಾಳೆ, ಆದ್ರೂ ವಿಗ್ರಹಕ್ಕೆ ಇದ್ ಮಾಡ್ಕೊಂಡು ಯಾವಾಗ ಜೊತೆಲೆ ಇಟ್ಕೊಳ್ಳೋದು, ಮಲಗುವಾಗ ಪಕ್ಕದಲ್ಲೇ ಮಲಗಿಸ್ಕೊಳ್ಳೋದು, ಹೀಗೆಲ್ಲ ಮಾಡತ್ತಲ್ಲ, ಇದೇನಿದು ಹುಚ್ಚು ಹಿಡಿದು ಬಿಟ್ಟಿದೆ ಅಂತ ಮಗು ತೀರ್ಮಾನ. ವಾಸ್ತವವಾಗಿ ಹುಚ್ಚೇನೆ ಅದು, ಕೃಷ್ಣನ ಹುಚ್ಚು. ಅವರು ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡೋದು ಅಂತ ನೋಡ್ತಾರೆ. ನೋಡಿ ಒಂದು ಕ್ಷಣ ಇವರೆಲ್ಲ ಹೆಂಗಸರೆಲ್ಲ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಹುಡುಗಿಗೆ ಒಂದ್ ಮದುವೆ ಮಾಡ್ಬಿಟ್ರೆ ಆವಾಗ ಇದೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನ್ಸ್ಬಿಟ್ಟು ಮದುವೆಗೆ ಏರ್ಪಾಡು ಮಾಡ್ಬಿಡ್ತಾರೆ. ಮದುವೆಗೆ ಏರ್ಪಾಡು ಮಾಡೋದು ಅಂದ್ರೆ ಏನು, ಒಬ್ಬ ಹುಡುಗನ್ ನೋಡ್ಬೇಕು. ಅಕಸ್ಮಾತ್ ಏನಾಯ್ತು, ಈಗ ಇದೇ ಸಮಯದಲ್ಲಿ ಇವರು ಹೀಗೆ ಯೋಚನೆ ಮಾಡ್ತಾ ಇರೋ ಸಮಯದಲ್ಲಿ ಚಿತ್ತೂರು ಚಿತ್ತೋರ್ಗಾರ ಅಂತ ಈಗ ಹೇಳ್ತಾರೆ. ಅಲ್ಲಿ ಮೇವಾರ್ ಪ್ರದೇಶ, ಅಲ್ಲಿ ರಜಪೂತರು, ರಾಣಾ ರಜಪೂತರು ಅವ್ರು ಇರ್ತಾರೆ. ಅವ್ರು ಎಂಥವ್ರು ಅಂತ ಹೇಳಿದ್ರೆ ರಜಪೂತ ಅಂತ ಹೇಳಿದ್ರೇನೆ ಗೊತ್ತಲ್ಲ, ಮಹಾನ್ ವೀರ್ಯ, ಶೌರ್ಯ, ಬಲ, ಪರಾಕ್ರಮ ಎಲ್ಲಾದ್ರೂ ಜೋರಾಗಿರ್ತಾರೆ. ಮತ್ತು ಮುಸಲ್ಮಾನರ ಪೂರ್ತಿ ಅವರು ಎದುರಾಕೋತಾರೆ ಅಂದ್ರೆ ಅವ್ರನ್ನ ಕಂಡ್ರೆ ಆಗಲ್ಲ ಅಂತ, ಅವ್ರಿಗೆ ಒಳಗಡೆ ಪ್ರವೇಶಕ್ಕೆ ಅವಕಾಶ ಕೊಡಲ್ಲ, ಹಾಗೆ ಮಾಡ್ತಿರ್ತಾರೆ ಅಂತ ಒಂದು ಇದು. ಅವ್ರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ರಾಣಾ ಇದೆಲ್ಲ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ತಾನು ಏನೇ ಕಷ್ಟ ಬಂದ್ರು ಕೂಡ, ಕಷ್ಟ ಅಂದ್ರೆ ರಾಜಸ್ಥಾನ್ ಕೇಳ್ಬೇಕಾ, ಉರಿ ಬಿಸಿಲು, ಇದರಲ್ಲಿ ಉರಿ ಬಿಸಿಲು ನಿಲ್ಲಿಸ್ಬಿಟ್ಟು ಏನೂ ಇಲ್ಲ ಅಂತ ಹೇಳಿ, ಆಹಾರ ಇಲ್ಲ, ನೀರಿಲ್ಲ ಅಂತ ಹೇಳಿ ಬಂದ ಪರಿಸ್ಥಿತಿ ಬಂದ್ರು ಕೂಡ, ಮಕ್ಕಳಿಗೆಲ್ಲ ಏನೂ ಇರಲ್ಲ ಅನ್ನೋ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಅನುಭವಿಸ್ತಾನೆ ಹೊರತು ಆ ಮುಸಲ್ಮಾನ್ ಹೋಗ್ಬಿಟ್ಟು ಬೇಡಲ್ಲ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಮುಸಲ್ಮಾನರು ದ್ವೇಷಿಸ್ತಾ ಇದ್ರು ಅಂದ್ರೆ ಅವ್ರ ಕಂಡ್ರೆ ಆಗ್ತಿರಲಿಲ್ಲ. ಅವರು ತಮ್ಮ ಪ್ರದೇಶದಲ್ಲಿ ಕಾಲಿಡಬಾರದು ಅಂತ ಹೇಳಿ ಅಷ್ಟು ಇದ್ ಮಾಡ್ತಾ ಇದ್ದವರು ಅಂತ ಹೇಳಿ ಅವರೇ ಎದುರಿಸ್ತಾ ಇದ್ದಿದ್ದರಿಂದಲೇ ಅವರಿಗೆ ಮುಸಲ್ಮಾನ ಪ್ರವೇಶ ಆಗ್ತಿರಲಿಲ್ಲ ಬಹಳ ಕಾಲ ಅನ್ನೋದನ್ನು ನಾವು ನೋಡ್ತೀವಿ. ಇರ್ಲಿ ಅಂತ ಅವ್ರ ಮಗ ಒಬ್ಬ ರಾಣಾ, ಅವನು ರಾಣಾನೇ, ಹೇಳ್ತೀನಿ ಅವನು ಒಬ್ಬ ರಾಜ್ಕುಮಾರ ಇರ್ತಾನೆ. ಅವನು ಕೊಟ್ಟು ಮದುವೆ ಮಾಡಬೇಕು ಅಂತ. ಅವನ ಉದ್ದೇಶ ಏನಂತ ಹೇಳಿದ್ರೆ, ಈ ರಜಪೂತರು ಬೇರೆ ಬೇರೆ ಕಡೆ ಎಲ್ಲ ಸ್ಕ್ಯಾಟರ್ ಆಗಿರ್ತಾರೆ. ಈಗ ಮೊದಲು ನಾನು ಹೇಳಿದ ಮೀರಾ ಅವ್ರ ತಂದೆ ರಾಥೋಡ್ನವರು. ಇವರು ಇವಾಗ ರಾಣಾ ಅಂತ ಚಿತ್ತೂರಿನಲ್ಲಿ ಇರೋರು ಸಿಸೋಡಿಯಾಗಳು. ಸಿಸೋದಿಯಾ ಅಂತ ನಾವು ಇದರಲ್ಲಿ ಕೇಳ್ತೀವಲ್ಲ, ಈಗ ಡೆಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಆ ವಂಶದವರೇ ಆಗಿರ್ಬೇಕು ಸಿಸೋದಿಯಾ ಅಂತ. ಎಲ್ಲ ರಜಪೂತರೇನೆ. ಸಿಸೋದಿಯಾ ಅನ್ನೋರು ಏನ್ ಮಾಡ್ದ, ಈಗ ತುಂಬಾ ಅಟ್ಯಾಕ್ಸ್ ಆಗ್ತಾ ಇದೆ, ಮೊಘಲರು ಶುರು ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬಲ ವೃದ್ಧಿ ಪಡಿಸ್ಕೋಬೇಕು. ಅದರಿಂದ ಸುತ್ತಮುತ್ತ ಇರೋ ರಜಪೂತರೆಲ್ಲ ಒಂಥರ ಸಂಬಂಧ ಬೆಳೆಸ್ಕೊಂಡ್ರೆ ಆವಾಗ ತಾನಾಗಿ ಬಲನೂ ಹೆಚ್ಚಾಗತ್ತೆ ಅನ್ನೋ ಒಂದು ಐಡಿಯಾನು, ಒಳ್ಳೆ ಐಡಿಯಾ, ಸರಿಯಾಗಿದೆ ಐಡಿಯಾ ಇಟ್ಕೊಂಡು, ಸರಿ ತನ್ನ ಮಗನಿಗೆ ರಾಜಕುಮಾರನಿಗೆ ಇದ್ ಮಾಡ್ಬೇಕು ಅಂತ ಹೇಳಿ ಮದುವೆ ಮಾಡ್ಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಈ ಕಡೆಯಿಂದ ಮೀರಾ ತಂದೆನೂ ಯೋಚನೆ ಮಾಡ್ತಾ ಇದ್ದಾರೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಮೀರಾನ್ನ ಅವ್ರು ಕೊಡೋದು ಅನ್ನೋದು ಆಯ್ತು.
ಭೋಜರಾಜ, ರಾಣಾ ಭೋಜರಾಜ ಅಂತ ಅವನ ಹೆಸರು ಕೊಡೋದು ಅಂತ. ಇಲ್ಲಿ ಏನ್ ಅಂತ ಹೇಳಿದ್ರೆ, ಭೋಜರಾಜ ಹೇಗೆ ಅಂತ ಹೇಳಿದ್ರೆ, ಅವನ ಮೈಯಲ್ಲಿ ರಕ್ತ ಹರಿತಾ ಇದೆಯಲ್ಲ, ರಜಪೂತರ ರಕ್ತ ಅದು. ಅಂದ್ರೆ ವೀರ, ಶೌರ್ಯ, ಪರಾಕ್ರಮ ಅವುಗಳೇ ಜಾಸ್ತಿ ಇರುತ್ತೆ. ಯುದ್ಧದ ಬಗ್ಗೆ ಚಿಂತನೆ ಇರುತ್ತೆ. ಆಮೇಲೆ ರಾಜಕುಮಾರ ಆದ್ರಿಂದ ಅವನೊಂದ್ ಹೆಮ್ಮೆ, ಮದ, ಒಂದು ತರಹ ಮದ ಇರುತ್ತೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಒಂದು ತರಹ ಇದೆ. ಆದ್ರೆ ವೀರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ ಅಂತ ಹೇಳಿದ್ರೆ, ಇವಳು ಭಕ್ತೆ, ಮಹಾಭಕ್ತೆ. ಕೃಷ್ಣನ ಬಿಟ್ಟು ಯಾರನ್ನೂ ಯೋಚನೆ ಮಾಡಲ್ಲ. ಕೃಷ್ಣನೇ ಪತಿ ಅಂತ ಹೇಳಿ ಇಟ್ಕೊಂಡಿರೋಳು ಮನಸ್ಸನ್ನ ಕೃಷ್ಣನ್ಗೆ ಸಂಪೂರ್ಣವಾಗಿ ಕೊಟ್ಕೊಂಡ್ಬಿಟ್ಟಿರೋಳು. ಈ ಸರೆಂಡರ್ ಅಂತಿದೆಯಲ್ಲ, ಸೆಲ್ಫ್ ಸರೆಂಡರ್, ಫುಲ್ ಸರೆಂಡರ್ ಅಂತಿದೆಯಲ್ಲ, ಅದು ಇವಳ ಒಂದು ಗುಣವಾಗ್ಬಿಟ್ಟಿದೆ. ಆ ಸರೆಂಡರ್ ಅನ್ನೋದು ರಜಪೂತನಿಗಿಲ್ವೇ ಇಲ್ಲ. ನೋಡಿದ್ರೆ ಯಾರಿಗೂ ಸರೆಂಡರ್ ಮಾಡ್ಕೊಳಲ್ಲ, ತಮ್ಮ ಪ್ರಭುತ್ವವನ್ನು ತೋರಿಸ್ಕೊತಾರೆ. ಇಲ್ಲಿ ಮೀರಾಗೆ ಪ್ರಭುತ್ವ ಇಲ್ವೇ ಇಲ್ಲ. ಪ್ರಭು ಅನ್ನೋ ಭಗವಂತನೇ, ಕೃಷ್ಣನೇ ಆಗ್ಬಿಟ್ಟು ಯಾರು ಇಲ್ಲ. ಮತ್ತೆ ತ್ಯಾಗ ಅಂತ ತಗೊಂಡ್ರೆ ಸರ್ವಸ್ವವನ್ನೂ ತ್ಯಾಗ ಮಾಡಿದ್ದಾಳೆ ಅವಳು. ಎಲ್ಲ ರಾಜಭೋಗ ಇದೆ, ಸುಖ ಇತ್ತು ಅವಳಿಗೆ ಸಣ್ಣ ವಯಸ್ಸಿಂದ. ಅದ್ ಯಾವುದಕ್ಕೂ ಹೊಂದ್ಕೊಳ್ಳಿಲ್ಲ, ಯಾವ್ದು ಬೇಕಾಗಿಲ್ಲ ಅವಳಿಗೆ. ಕೃಷ್ಣ ಒಬ್ಬ ಇದು ಬಿಟ್ರೆ ಸಾಕು, ಅದನ್ ಬಿಟ್ಟು ಇನ್ಯಾರು ಬೇಡ ಅನ್ನೋ ಒಂದು ಮನೋಭಾವ ಇತ್ತು ಇವಳಿಗೆ. ಆದ್ರೆ ಅವನಿಗೆ ರಾಜನಿಗೆ, ರಾಜಕುಮಾರನಿಗೆ ಅಥವಾ ರಾಜನಿಗೆ ಎಲ್ಲ ಬೇಕಾಗಿದೆ. ರಾಜರು ನ್ಯಾಚುರಲಿ ಎಲ್ಲ ಬೇಕಾಗತ್ತೆ. ವಾಂಟ್ಸ್ ಇರುತ್ತೆ, ಡಿಸೈರ್ಸ್ ಇರುತ್ತೆ, ಇದು ಬೇಕು ಅದು ಬೇಕು ಅಂತೆಲ್ಲ ಇರುತ್ತೆ. ಒಂದ್ ಕಡೆ ಎಲ್ಲ ಬೇಕು ಅಂತಿರೋರು ಒಂದು ಮದ ಇರುತ್ತೆ, ಇನ್ನೊಂದ್ ಕಡೆ ಹ್ಯೂಮಿಲಿಟಿ ಇರುತ್ತೆ, ಎಲ್ಲ ಸರೆಂಡರ್ ಇರುತ್ತೆ, ಎಲ್ಲ ಇರುತ್ತಲ್ಲ. ಹೀಗೆ ಎರಡು ಒಂದು ತರಹ ಆಪೋಸಿಟ್ ಅಲ್ಲಿ ಇದೆ. ಇಂಥವ್ರ ಜೀವನ ಹೇಗಿರ್ಬೇಕು, ದಾಂಪತ್ಯ ಜೀವನ ನಾವೇ ನೋಡ್ಕೋಬಹುದು. ಇರ್ಲಿ, ಆದ್ರೆ ಒಂದು ಕಾಮನ್ ಪಾಯಿಂಟ್ ನಾವು ನೋಡ್ಬೋದು. ಕಾಮನ್ ಪಾಯಿಂಟ್ ಏನಂದ್ರೆ, ಅವನಿಗೇನಿತ್ತು ಇವಳಿಗೇನಿತ್ತು ಅಂತ ಹೇಳಿದ್ರೆ ದೃಢತೆ. ಯಾವ ದೃಢತೆ ಅಂತ ಹೇಳಿದ್ರೆ, ಏನಾದ್ರೂ ಆಗ್ಲಿ ಗೆಲ್ಲಲೇಬೇಕು ಅಂತ, ಆ ತರಹ ದೃಢತೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಪ್ರಯತ್ನ ಪಡ್ತೇನೆ ಅಂತ ಒಂದಿರುತ್ತೆ. ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ ಮಾಡೇ ಮಾಡ್ತಾರೆ ಅಂತ. ರಾಜರು ಅವರ ಗುಣ ಹಾಗಿರುತ್ತೆ. ಇವಳು ಕೂಡ ಹಾಗೆ ದೃಢವಾಗಿರ್ತಾಳೆ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ಕೃಷ್ಣ ಬೇಕು, ಕೃಷ್ಣನ್ ಬಿಟ್ಟು ಯಾರು ಬೇಡ, ಯಾವ ವಿಷಯ ಬಂದ್ರು ಕೂಡ ಅದನ್ನ ಕಾಂಪ್ರಮೈಸ್ ಮಾಡ್ಕೊಳಲ್ಲ ಅಂತ ಹೇಳೋ ದೃಢ ವ್ರತೆಯಾಗಿ ಇರ್ತಾಳೆ ಇವಳು ಅನ್ನೋದು ಗಮನಿಸ್ಬೋದು. ಆತರ ದೃಢತೆಯಲ್ಲಿ ಅಚಲವಾದ ಒಂದು ನಂಬಿಕೆ ದೃಷ್ಟಿಯಲ್ಲಿ ಇಬ್ಬರಿಗೂ ಕಾಮನ್ ಫ್ಯಾಕ್ಟ್ ಇತ್ತು ಹೊರತು, ಆದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಒಂದು ಭೌತಿಕವಾದ, ಇನ್ನೊಂದು ಆಧ್ಯಾತ್ಮಿಕವಾದ ಅಷ್ಟೇ. ಅದೊಂದು ಕಾಮನ್ ಫ್ಯಾಕ್ಟರ್ ಬಿಟ್ರೆ ಬಾಕಿ ಇನ್ಯಾವುದು ಕಾಣಲ್ಲ. ಇರ್ಲಿ, ಆಯ್ತು, ಮದುವೆ ಆಯ್ತು. ಮದುವೆ ಮಾಡಿಸ್ಬಿಟ್ರು ದೊಡ್ಡವ್ರಲ್ಲ. ಮದುವೆ ಮಾಡಿದ ಮೇಲೆ ಬರ್ತಾಳೆ, ಇಲ್ಲಿ ಚಿತ್ತೂರ್ಗೆ ಬಂದ್ಬಿಟ್ಲು. ಭೋಜರಾಜನ ಜೊತೆ ಇರ್ತಾಳೆ. ಇರುವಾಗ ಒಂದು ಏನಂದ್ರೆ, ಅವಳು ಎಷ್ಟೇ ಇದಾದ್ರೂ ಕೂಡ ಅವನು ಹೇಳಿದ ಕೆಲಸಗಳೆಲ್ಲ ಮಾಡ್ತಾ ಇರ್ತಾಳೆ. ಅರಮನೆಯಲ್ಲಿ ಅವನು ಹೇಳಿದ ಕೆಲಸಗಳೆಲ್ಲ, ಭೋಜರಾಜ ಹೇಳಿದ ಕೆಲಸ ಮಾಡ್ತಾಳೆ. ಪತಿನಿಷ್ಠೆ ಚೆನ್ನಾಗಿರುತ್ತೆ ಒಂದ್ ದೃಷ್ಟಿಯಿಂದ. ಅವನ ಮನಸ್ಸು ಸಂತೋಷವಾಗೋ ತರಹ ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ತಾ ಇರ್ತಾಳೆ. ಆಮೇಲೆ ಅತ್ತೆಗೆ ಏನ್ ಬೇಕೋ ಅದನ್ನು ಮಾಡ್ತಾ ಇರ್ತಾಳೆ. ಅತ್ತೆ ಹತ್ರನೂ ಒಂದು ಒಳ್ಳೆ ಹೆಸರು ತಗೊಂಡಿರ್ತಾಳೆ. ಯಾವಾಗ ಅಂತ ಹೇಳಿದ್ರೆ ಹಗಲು ಹೊತ್ತಲ್ಲಿ. ರಾತ್ರಿ ಆದ್ರೆ ಅವಳು ಕೃಷ್ಣ ಅಷ್ಟೇ. ಕೃಷ್ಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲೇ ಅರಮನೆಯಿಂದ ಹೊರಗಡೆ ಒಂದು ದೇವಸ್ಥಾನ ಇರುತ್ತೆ, ವಿಷ್ಣು ದೇವಸ್ಥಾನ. ಅದು ಇವರೆಲ್ಲ ವಿಷ್ಣು ಭಕ್ತರು. ಈ ಚಿತ್ತೂರಿನಲ್ಲಿ ಇರೋ ಸಿಸೋಡಿಯಾಗಳು, ರಾತೋಡಿಗಳೆಲ್ಲ ವಿಷ್ಣು ಭಕ್ತರು. ಅದರಿಂದ ಕೃಷ್ಣನ ಒಂದು ಇದೆಲ್ಲ ಇದ್ದೇ ಇರುತ್ತೆ, ಅವರಿಗೆ ಪೂಜೆಯಲ್ಲಿ ಇದ್ದೇ ಇರುತ್ತೆ. ಅವಳು ಆ ದೇವಸ್ಥಾನಕ್ಕೆ ತಮ್ಮ ವಿಗ್ರಹ ತಗೊಂಡೋಗಿ ಇಟ್ಕೊಂಡು ಅಲ್ಲಿ ಪೂಜೆ ಮಾಡೋದು ಇದೆಲ್ಲ ಮಾಡ್ತಿರ್ತಾಳೆ. ಪೂಜೆ ಅಂತ ಹೇಳಿದ್ರೆ ವಿಗ್ರಹವನ್ನು ಇಟ್ಬಿಟ್ಟು ಅದ್ರ ಮುಂದೆ ಅವಳು ಭಾವದಲ್ಲಿರ್ತಾಳೆ. ಸಂಗೀತ ಹೇಳ್ತಾ ಇರ್ತಾಳೆ. ಆಮೇಲೆ ಅವಳು ತಂಬೂರಿ ಯಾವಾಗ್ಲೂ ಅವಳ ಕೈಲಿ ಇರುತ್ತೆ. ಸಂಗೀತ ಹೇಳ್ತಾ ಇರ್ತಾಳೆ. ಹೇಳ್ತಾ ಹಾಗೇ ತನ್ಮಯಳಾಗ್ಬಿಡ್ತಾಳೆ. ಆಮೇಲೆ ಹಾಗೆ ಒಂಥರ ಕುಣಿತಾಳಂತೆ, ನರ್ತನ ಮಾಡ್ತಾಳೆ. ಹಾಗೆ ನರ್ತನ ಮಾಡ್ತಾ ಒಂಥರ ಎಕ್ಸ್ಟ್ಯಾಟಿಕ್ ಬರ್ತಾಳೆ. ಹೋಗಿ ಒಂಥರ ಪರವಶಳಾಗ್ಬಿಟ್ಟು ಹಾಗೇ ಬಿದ್ದು ಬಿಡ್ತಾಳೆ. ಎಷ್ಟೋ ಸಮಯ ಬೀಳ್ತಾಳೆ ಅಂತ ಹೇಳಿದ್ರೆ, ನಾವು ಹೊರಗಡೆಯಿಂದ ನೋಡೋದಕ್ಕೆ ಮೂರ್ಛೆ ಹೋಗಿ ಬೀಳ್ತಾಳೆ ಅನ್ನೋ ಹಾಗಿರುತ್ತೆ. ವಾಸ್ತವವಾಗಿ ಅದೊಂದು ಭಾವ ಸಮಾಧಿ ಹತ್ತು ಬಿಟ್ಟು ಕೂತೇ ಇರ್ತಾಳೆ. ಏನು ಪ್ರಜ್ಞೆ ಇಲ್ಲದೆ ಕೂತ್ಕೋತಾಳೆ ಅಥವಾ ಕೆಳ ಬೀಳ್ತಾಳೆ. ಹೀಗೆಲ್ಲ ಆಗೋದು ಉಂಟು ಅಂತ. ಹಾಗೆ ಹೋಗುವಾಗ, ರಾತ್ರಿಯಲ್ಲಿ ಹೋಗುವಾಗ ಒಂದಿಬ್ರು ಭಕ್ತರು ಇರ್ತಾರೆ. ಅವ್ರನ್ನು ಕರ್ಕೊಂಡು ಹೋಗ್ತಾಳೆ. ಅವ್ರ ಜೊತೆಲಿ ಬರ್ತಾರೆ. ಅವ್ರಿರ್ತಾರೆ. ರಾತ್ರಿ ಎಲ್ಲ ಹೀಗಾಗ್ತಾ ಇರುತ್ತೆ. ನೋಡಿದ್ರೆ
ಇದೇನಪ್ಪ ಇದು ಹೀಗ್ ಮಾಡ್ತಾಳಲ್ಲ ಅಂತ ಹೇಳಿ ಅವ್ರ ಅತ್ತೆಗೆ ತುಂಬಾ ಇದಾಗತ್ತೆ, ಬೇಸರ ಆಗುತ್ತೆ. ಬೇಸರ ಅಂತ ಹೇಳಿದ್ರೆ ಇವಳು ಮಾಡೋ ಕೆಲಸ ಸರಿ ಇಲ್ವಲ್ಲ ಅಂತ ಅನ್ಸತ್ತೆ. ಕರೆದು ಬಿಟ್ಟು ಹೇಳ್ತಾಳೆ, ನೋಡಮ್ಮ ನಿಂಗ್ ಮದುವೆ ಆಗಿದೆ, ಮದುವೆ ಆದ್ಮೇಲೆ ನೀನು ನಮ್ಮ ಕುಲಧರ್ಮವನ್ನ ಕಾಪಾಡಬೇಕು, ಅದು ಹೇಗಿರ್ಬೇಕೋ ಹಾಗಿರ್ಬೇಕು. ಹೀಗೆ ರಾತ್ರಿ ಹೊತ್ತು ಹೋಗೋದು, ದೇವಸ್ಥಾನ ಕೂತ್ಕೊಳ್ಳೋದು, ಅಲ್ಲಿ ಪೂಜೆ ಮಾಡೋದು, ಇದೆಲ್ಲ ಸರಿ ಹೋಗಲ್ಲ, ಅದೆಲ್ಲ ಮಾಡಬಾರದು ಅಂತ ಹೇಳ್ತಾಳೆ. ಸುಮ್ಮನೆ ಕೇಳಿಸ್ಕೊಂಡಿರ್ತಾಳಂತೆ. ನೆಕ್ಸ್ಟ್ 2ನೇ ಪಾಯಿಂಟ್, ನಮ್ಮ ರಾಜಪುತ್ರರಲ್ಲಿ ಏನ್ ಮಾಡ್ಬೇಕು, ವಿಷ್ಣು ಭಕ್ತರೇ ಆಗಿದ್ರು ಕೂಡ ಇವ್ರು ಪೂಜೆ ಮಾಡೋದು ಯಾರನ್ನ ಅಂತ ಹೇಳಿದ್ರೆ ದುರ್ಗೆಯನ್ನ, ದುರ್ಗಾ ಮಾತೆಯನ್ನು ಪೂಜೆ ಮಾಡ್ತಾರೆ. ಆದ್ರಿಂದ ನೀನು ಕೂಡ ದುರ್ಗಾ ಮಾತೆಯನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ಅತ್ತೆ. ಇವಳು ತಕ್ಷಣ ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ. ನೀರ್ ಬಂದು ಮತ್ತೆ ಪಾದ ಮುಟ್ಟಿ ಬೇಡ್ಕೊತಾಳೆ. ಏನ್ ಬೇಡ್ಕೊತಾಳೆ, ದಯವಿಟ್ಟು ನಂಗೆ ಕ್ಷಮಿಸ್ಬೇಕು, ನನ್ನ ಮನಸ್ಸು ಮತ್ತೆ ಬುದ್ಧಿ ಎಲ್ಲವನ್ನೂ ಕೂಡ ಕೃಷ್ಣನಿಗೆ, ಗಿರಿಧರ ಗೋವರ್ಧನ ಕೊಟ್ಬಿಟ್ಟಿದ್ದೀನಿ ನಾನು. ಅವನ್ ಬಿಟ್ಟು ಇನ್ ಯಾರನ್ನೂ ನಾನು ಯೋಚನೆ ಮಾಡಲ್ಲ, ಯಾರಿಗೂ ನನ್ನ ತಲೆ ಬಾಗಲ್ಲ ನನಗೆ, ಅವ್ನ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ, ಅಂದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಇನ್ ಯಾವ ದೇವತೆಗೂ ನಾನು ಪೂಜೆ ಮಾಡಲ್ಲ ಅಂತ ಹೇಳ್ಬಿಡ್ತಾಳೆ. ಇವರಿಗೆ ಅತ್ತೆಗೆ ಏನ್ ಮಾಡೋದು ಗೊತ್ತಾಗಲ್ಲ. ಒಂದಷ್ಟಿಂದ ಅವಳು ಎಷ್ಟು ಇದರಲ್ಲಿ ಭದ್ರವಾಗಿದ್ದಾಳೆ, ಅವಳ ನಿಷ್ಠೆಯಲ್ಲಿ ಅನ್ನೋದು ಗೊತ್ತಾಗತ್ತೆ. ಅದು ಅಂತರಂಗದ ಅವಳು ಸಂತೋಷ ಪಡ್ತಾಳೆ ಮತ್ತು ಆಶೀರ್ವಾದವೂ ಮಾಡ್ತಾಳಂತೆ ಚೆನ್ನಾಗಿರ್ಲಿ ಅಂತ. ಆದ್ರೆ ಹೊರಗಡೆಯಿಂದ ಅವಳಿಗೊಂದು ಧರ್ಮ ಇದೆಯಲ್ಲ, ಅವಳು ಮಹಾರಾಣಿಯಾಗಿ ಇದ್ದುಕೊಂಡು ಹೀಗೆಲ್ಲ ಆಗ್ತಾ ಇದೆ, ಸೊಸೆ ಹೀಗಿರ್ತಾಳೆ ಅಂತ ಹೇಳಿದ್ರೆ ಅವಳು ಸುಮ್ಮನೆ ಇರಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಮ್ಮ ಹೀಗ್ ಮಾಡಬಾರ್ದು, ಹೊರಗಡೆ ಚೆನ್ನಾಗಿ ಬೈತಾಳೆ, ಹೀಗೆಲ್ಲ ಇರಬಾರದು, ಹಾಗೆ ಮಾಡಬಾರದು, ಇನ್ ಬಿಡ್ಬೇಕು ಅಂತೆಲ್ಲ ಹೇಳ್ತಾಳೆ. ಏನಾದ್ರೂ ಇವಳು ಸ್ವಲ್ಪ, ಅದೇ ಹೇಳಿದ್ನಲ್ಲ, ವ್ರತನಿಷ್ಠೆ ಅಂದ್ರೆ ಹಾಗೆ, ಏನಾದ್ರೂ ಕೂಡ ಬದಲಾಯಿಸ್ಕೊಳಲ್ಲ, ಯಾವ್ದು ಬೇಕಾದ್ರೂ ಕೇಳ್ತೀವಿ, ಇದು ಒಂದು ವಿಷಯದಲ್ಲಿ ಮಾತ್ರ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಹಠವಾಗಿದ್ಬಿಡ್ತಾಳೆ. ಸರಿ, ಅತ್ತೆ ಏನು ಮಾಡಕ್ಕಾಗಲ್ಲ, ಕೈ ಬಿಟ್ರು, ಇನ್ನೇನು ನನ್ನ ಕೈಲಿ ಆಗಲ್ಲ ಅಂತ ಕೈ ಬಿಟ್ರು. ನೆಕ್ಸ್ಟ್ ಇನ್ನೊಬ್ಳು ಚಾನ್ಸ್ ತಗೋತಾಳೆ. ಯಾರು? ಅವಳ ನಾದಿನಿ, ಅಂದ್ರೆ ಭೋಜರಾಜನ ತಂಗಿ. ಅವಳು ಊದ ಅಂತ ಹೆಸರೊಳಗೆ. ಅವಳು ನೋಡ್ತಾಳೆ. ಅವಳು ಬಂದು ಒಳ್ಳೆ ಮಾತುಗಳು ಮೊದಲು ಹೇಳ್ತಾಳೆ. ನೋಡು, ನಮ್ಮ ಅಮ್ಮ ಹೇಳ್ತಾ ಇದ್ದಾರಲ್ಲ, ಹಾಗೆ ನೀನ್ ಕೇಳ್ಬೇಕು, ಹೀಗೆಲ್ಲ ಮಾಡಬಾರದು, ಒಂಥರ ಹಠ ಹಿಡಿಬಾರದು, ಹೇಳಿದ್ದನ್ನು ಕೇಳ್ಬಿಡು ಅಂತೆಲ್ಲ ಹೇಳ್ತಾಳೆ. ಇವಳಿಗೂ ಅದೇ ಉತ್ತರ, ಅಷ್ಟೇ ಫರ್ಮ್ ಆಗಿ ಉತ್ತರ ಹೇಳ್ತಾಳೆ, ನಾನು ನನ್ನ ಕೃಷ್ಣನ ಬಿಡಕ್ ಆಗಲ್ಲ. ಅವ್ರು ಯಾಕೆಂದ್ರೆ ಇವಳು ಚೆನ್ನಾಗಿ ಅನುಭವಿಸ್ಬಿಟ್ಟಿದ್ದಾಳೆ. ಎಂಥ ಅನುಭವಗಳು ಅಂತ ಹೇಳಿದ್ರೆ, ಅವಳು ತಲ್ಲೀರಲಾಗ ಆಗ್ಬಿಡ್ತಾಳಲ್ಲ. ಆಗ್ತಾ ಇದ್ದಾಗ ಎಷ್ಟೋ ಸಂದರ್ಭದಲ್ಲಿ ಒಂದು ಎಕ್ಸ್ಟ್ಯಾಟಿಕ್ ಸ್ಥಿತಿಗೆ ಹೋದಾಗ ಕೃಷ್ಣ ಕಾಣಿಸ್ಕೊಂಡು ಚೆನ್ನಾಗಿ ಅವನು ನೋಡ್ತಾಳೆ, ಅವನ ಜೊತೆ ಮಾತಾಡ್ತಾಳೆ. ಅಷ್ಟೆಲ್ಲ ಇದೆ, ಇದೆಲ್ಲ ಅನುಭವಿಸ್ಬಿಟ್ಟಿದ್ದಾಳೆ. ಅವನು ಸಂತೋಷ ಪಡ್ತಾಳೆ ಅಂದ್ರೆ ಇವಳು ಸಂತೋಷ ಪಡ್ತಾಳೆ, ಅವನು ದುಃಖ ಪಡ್ತಾ ಅಂದ್ರೆ ಇವಳು ದುಃಖ ಪಡ್ತಾಳೆ. ಅದು ಸಣ್ಣ ವಯಸ್ಸಿಂದ ಹಾಗಾಗಿದೆ. ಹಾಗಾಗಿ ಇದೇ ನನ್ನ ಜೀವನ ಅಂತ ಅನ್ಕೊಂಡಿರೋಳು ಅವಳನ್ನ ಇದನ್ನ ಬಿಡು ಅಂತ ಹೇಳಿದ್ರೆ ಬಿಡಕ್ಕಾಗತ್ತೆ ಅಂತ, ಖಂಡಿತ ಬಿಡಕ್ಕಾಗಲ್ಲ, ಬಿಡಲ್ಲ ನಾನು ಅನ್ನೋ ಒಂದು ಹಠ ಅವಳಿಗೆ ಇದ್ದೇ ಇದೆ. ಅಂದ್ರೆ ನಾದಿನಿ ಹೇಳಿದ್ರು ಕೇಳಲ್ಲ. ಯಾವಾಗ ನಾದಿನಿಗೆ ಇಷ್ಟು ನಾನು ಹೇಳಿದ್ರು ಕೇಳ್ತಾ ಇಲ್ಲ ಇವಳು ಅಂತ ಅನಿಸ್ಬಿಡುತ್ತೋ, ಗೊತ್ತಾಗುತ್ತೋ, ಆವಾಗ ಒಂಥರ ದ್ವೇಷ ಬಿಡುತ್ತೆ ಅವಳಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾಳೆ, ಹೇಗಾರು ಇವಳಿಗೆ ಹೀಗೆ ನನ್ಗೆ ಉತ್ತರ ಕೊಡ್ತಾ ಇದ್ದಾಳೆ, ಇವಳಿಗೆ ಮಾಡ್ಬೇಕು ಅಂತ ಹೇಳಿ ಒಂಥರ ಸೇಡ್ ತೀರ್ಸ್ಕೋಬೇಕು ಅಂತ, ಅಂದ್ಮೇಲೆ ಏನೋ ಹೇಳ್ಬಿಟ್ಟಿದ್ದಾಳೆ ಅಂತ ಅವಳು ಸೇಡ್ ತೀರ್ಸ್ಕೋಬೇಕು ಅನ್ನೋ ಹಾಗೆ ಏನ್ ಮಾಡ್ತಾಳೆ, ಶುರು ಮಾಡ್ತಾಳೆ. ಏನು, ಮೆಲ್ಲಿಗೆ ಇವಳ ಬಗ್ಗೆ ಕಳಂಕ ಹಚ್ಚೋದು. ತುಂಬಾ ಸುಲಭ, ಏನು ಕಷ್ಟ ಆಗಲ್ಲ ಅವಳಿಗೆ. ಏನ್ ಕಷ್ಟ ಆಗಲ್ಲ, ಯಾಕೆಂದ್ರೆ ಇವಳು ಒಂದು ತರಹ ರಾಜಕುಮಾರಿ, ಮುಂದೆ ರಾಣಿ ಆಗೋವಳು, ಅಂತ ಒಂದು ಪೊಸಿಷನ್ ಇರೋವಳು. ಅವಳು ರಾತ್ರಿ ಹೊತ್ತು ಹೋಗ್ಬಿಟ್ಟು ಒಂದು ದೇವಾಲಯದಲ್ಲಿ ಹೋಗಿರ್ತಾಳೆ. ಆಮೇಲೆ ಬೇರೆಯವರೆಲ್ಲ ಬಂದಿರ್ತಾರೆ ಅಂತ ಹೇಳಿದ್ರೆ, ಒಂದು ವಿಗ್ರಹ ಅನ್ನೋದು ಗೊತ್ತಿಲ್ಲ, ದೇವಾಲಯಕ್ಕೆ ಹೋಗ್ಬಿಟ್ಟಲ್ಲಿ ಈ ಹಾಡು ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಎಲ್ಲರ ಮುಂದೆನೂ ಡ್ಯಾನ್ಸ್ ಮಾಡ್ತಾಳೆ ಅಂತ ಅಷ್ಟೇ ಆದ್ರೆ ಹೇಗೆ ಒಪ್ಪೋದು? ಆದ್ರಿಂದ ಇದು ಮೆಲ್ಲಿಗೆ ಚುಚ್ಚು ಕೊಡಕ್ ಸರಿಯಾಗಿರುತ್ತೆ. ಇದು ಒಳ್ಳೆ ಪಾಯಿಂಟ್ ಆಯ್ತು. ಅದಕ್ಕೋಸ್ಕರ ಭೋಜರಾಜನ್ ಬಂದು ಹೇಳ್ತಾಳೆ ಅವಳು, ನೋಡು ಹೀಗೆಲ್ಲ ಮಾಡ್ತಾ ಇದ್ದಾಳೆ, ಎಲ್ರ ಮುಂದೆನೂ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ ರಾತ್ರಿ ಹೊತ್ತು, ಇದೇನಿದು, ಹೀಗೆಲ್ಲ ಮಾಡೋದೇ ಸರಿಯಾಗಿದೆಯೇ, ನ್ಯಾಯವಾಗಿದೆಯೇ? ನಮ್ಮ ವಂಶಕ್ಕೆ ಒಂದು ಕಳಂಕ ಅಲ್ವೇ ಹೀಗೆ ಮಾಡೋದು? ಎಂಥ ಅವಮಾನದ ಕೆಲಸ ಇದು, ಹೀಗೆಲ್ಲ ಮಾಡೋದು. ಎಲ್ಲರಿಗೂ ಗೊತ್ತಾಗಲ್ಲವ ನಾಳೆ, ಯಾರ್ಯಾರೋ ಇರ್ತಾರೆ, ಆ ಸಾಧುಗಳು ಇರ್ತಾರಂತೆ, ಅವ್ರ ಮುಂದೆ ಎಲ್ಲ ಇವಳು ಡ್ಯಾನ್ಸ್ ಮಾಡ್ತಾ ಇರ್ತಾಳಂತೆ ರಾತ್ರಿ ಎಲ್ಲ, ಇದೇನಿದು ಹೀಗ್ ಮಾಡ್ತಾಳೆ ಅಂತ ಹೇಳಿ ಚುಚ್ಚು ಕೊಟ್ಬಿಡ್ತಾಳೆ. ಚುಚ್ಚು ಕೊಟ್ಟು ಅದೇ ಅವಳ ಕೆಲಸ, ಇನ್ನೇನಿಲ್ಲ. ಅವನಿಗೆ ಈಗ ಕಳಂಕ ಬಂತು ಅಂತ ಹೇಳಿ ಕೋಪ ಬಂದ್ಬಿಡ್ತದೆ.
ಕೋಪ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ತಕ್ಷಣ ಅವ್ಳು ವಿಚಾರಿಸ್ತೀರಿ ಇರು ಅಂತ ಹೇಳಿ ಖಡ್ಗ ಹೊರಟ್ಬಿಡ್ತಾನೆ. ಕತ್ತಿ ತಗೊಂಡು ಹೋಗಿ ಅವಳು ಒಂದು ಕೊಠಡಿ ಇರ್ತಾಳಲ್ಲ ಅಲ್ಲಿಗೆ ಹೋಗ್ತಾಳೆ. ಹೋದ್ ನೋಡಿದ್ರೆ ಅಲ್ಲಿ ಅವಳಿರಲ್ಲ, ಫಾರ್ಚುನೇಟ್ಲಿ ಅವಳಿರಲ್ಲ ಆ ಟೈಮ್ಗೆ. ಇವನಿಗೆ ಕೋಪ ಬಂದ್ಬಿಡುತ್ತೆ. ಇದಾದ್ರೆ ಚೆನ್ನಾಗಿ ಬಾರಿಸ್ಬಿಡ್ತಾ ಇದ್ದ, ಕತ್ತಿಲ್ ಬಾರಿಸ್ಬಿಡ್ತಾ ಇದ್ದ. ಇವನು ಸರಿ ಆಯ್ತು ಅವಳು ಸಿಗ್ಲಿಲ್ಲ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾನೆ. ಅವ್ನ ಫ್ರೆಂಡ್ ಯಾರೋ ಒಬ್ಬ ದಾರಿಯಲ್ಲಿ ಸಿಕ್ಕಿದ್ದಾನೆ. ಸಿಕ್ಕಿದಾಗ ಅವನು ಹೇಳ್ತಾನೆ, ಯಾಕೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು ನೋಡು, ಹಾಗೆಲ್ಲ ಮಾಡಕ್ ಹೋಗ್ಬೇಡ, ಆತರ ಪಟ್ಟೇನೋ ಮಾಡಕ್ ಹೋಗ್ಬೇಡ. ಈಗ ಸರಿಯಾದ ವಿಷಯ ಏನು, ಸತ್ಯ ಏನು ಅಂತ ತಿಳ್ಕೊ ಮೊದಲು. ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನೀನ್ ಮಾಡ್ಬೇಕು. ಅದ ಅವ್ರು ಹೇಳಿರೋ ವಿಷಯ ಸತ್ಯ ಅಂತ ಆದ್ರೆ ಆವಾಗ ನೀನ್ ಆಕ್ಷನ್ ತಗೋ. ನಿನ್ ಕಣ್ಣಾರೆ ನೋಡ್ಬೇಕು. ಯಾರೋ ಹೇಳಿದ ಮಾತು ಇಟ್ಕೊಂಡು ಯಾಕೆ ಇದ್ ಮಾಡ್ತೀಯ, ಬೇಡ ಅಂತ ಹೇಳಿ ಹೇಳ್ತಾನೆ. ಅದು ಇವ್ನು ಸರಿ ಅಂತ ತೋರತ್ತೆ, ಬಂದ್ಬಿಡ್ತಾನೆ. ಆಯ್ತು, ರಾತ್ರಿ ಇವನು ಅದ್ರ ಬಗ್ಗೆ ಹೆಚ್ಚು ಇದ್ ಮಾಡಲ್ಲ, ಬಿಟ್ಬಿಡ್ತಾನೆ. ಅವನು ಹೇಳಿದ್ ಸರಿಯಾಗಿದೆ, ನಾನು ಹಾಗೆ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ, ಇದ್ರೆ ನಾನು ಯಾವ ತೀರ್ಮಾನಕ್ಕೂ ಬರಬಾರದು ಅಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾನೆ. ಏನಾಯ್ತು, ಅವತ್ ರಾತ್ರಿ ಮಧ್ಯರಾತ್ರಿ ಆಯ್ತು. ಇವಳು ನಾನಿ ಬಂದ್ಲು. ಬರೋವಾಗ ಒಬ್ಳೆ ಬರ್ತಾಳ, ಸಹಪಾಠಿಗಳನ್ನ ಕರ್ಕೊಂಡ್ ಬರ್ತಾಳೆ, ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬರ್ತಾಳೆ. ಒಂದಷ್ಟು ಜನ ಹುಡುಗಿಯರು ಬರ್ತಾರೆ. ಬಂದ್ಬಿಟ್ಟು ಭೋಜನ ಎಬ್ಬಿಸ್ಬಿಟ್ಟು, ನೋಡು ನೀನ್ ಯಾಕೆ ಹೀಗಿದ್ಯಾ, ನಿನ್ ಗೊತ್ತೇ ಆಗಲ್ಲ, ಅರ್ಥ ಆಗಲ್ಲ, ನಾವ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನೀನು. ನಾವು ಕಣ್ಣಾರೆ ನೋಡಿದೀವಿ, ಇವಾಗ ನೋಡು ಬೇಕಾದ್ರೆ ಅಲ್ಲಿದ್ದಾಳೆ ಅವಳು, ಅನೇಕ ಜನ ಅಲ್ಲಿ ಕೂತಿದ್ದಾರೆ, ಅವ್ರ ಮುಂದೆ ಎಲ್ಲ ಇವಳನ್ನ ನಾಟ್ಯ ಮಾಡ್ತಾ ಇದ್ದಾಳೆ. ಇದೇನಿದು, ಎಂಥ ನಮ್ ಕುಲಕ್ಕೆ ಅವಮಾನ ಆಗುತ್ತೆ, ಅವಮಾನದ ವಿಷಯ, ಹೀಗ್ ಮಾಡೋದಾ, ನೀನ್ ಬೇಕಾದ್ರೆ ನೋಡು, ನೀನಾಗೆ ಬಂದು ನೋಡು, ಇವಾಗ ಗೊತ್ತಾಗತ್ತೆ ಅಂತ ಹೇಳಿ ಹಚ್ಬಿಡ್ತಾಳೆ, ಚೆನ್ನಾಗಿ ಹಚ್ಬಿಡ್ತಾಳೆ. ಹಚ್ಚಿದ ತಕ್ಷಣ ಅವನು ಬಂತು ಕೋಪ, ನೆತ್ತಿಗೆ ಏರ್ಬಿಡುತ್ತೆ. ಇಂಥ ಕೆಲಸ ಮಾಡ್ತಾ ಇದ್ದಾಳ, ಎಂಥ ಕಳಂಕದ ಕೆಲಸ ಇದು, ಹೀಗ್ ಮಾಡೋದ ಅಂತ ಹೇಳ್ಬಿಟ್ಟು ಖಡ್ಗ ತಗೊಂಡು ಮತ್ತೆ ಹೊರಟೇ ಬಿಡ್ತಾನೆ. ಬನ್ನಿ, ಇವರು ಅವನ್ ದಾರಿ ತೋರಿಸ್ಬೇಕೆಲ್ಲ ಹೋಗ್ತಾ ಇದ್ದಾರೆ ಹಿಂದೆ ಈ ಹುಡುಗಿರೆಲ್ಲ. ಅಲ್ಲಿ ಹೋಗ್ತಾನೆ, ಹೋಗಿ ನೋಡಿದ್ರೆ ಬಾಗಿಲು ಹಾಕಿರುತ್ತೆ. ಆ ದೇವಸ್ಥಾನದಲ್ಲಿ ಒಳಗಡೆ ಇದ್ದಾಳೆ, ಬಾಗಿಲು ಹಾಕಿರುತ್ತೆ. ಇವನು ಹೊರಗಡೆ ನಿಂತ್ಕೊಂಡು ಕೇಳ್ತಾ ಇರ್ತಾನೆ, ಕೇಳ್ತಾ ಇರ್ತಾನೆ. ಕೇಳ್ತಾ ಇರ್ತಾನೆ, ಏನಪ್ಪಾ ಅಂತ ಹೇಳಿದ್ರೆ, ಇವಳು ಪ್ರೇಮದ ಮಾತುಗಳು ಆಡ್ತಾ ಇರುವಾಗ ಕೆಲವು ಪ್ರಶ್ನೆಗಳೆಲ್ಲ ಕೇಳ್ತಾಳೆ. ಅದಕ್ಕೆ ಉತ್ತರ ಸಿಗುತ್ತೆ, ಆದ್ರೆ ಉತ್ತರ ಮಾತ್ರ ಇವನಿಗೆ ಕೇಳಿಸಲ್ಲ. ಇವಳು ಕೇಳೋ ಪ್ರಶ್ನೆಗಳು ಮಾತ್ರ ಕೇಳುತ್ತೆ. ಒಟ್ಟಲ್ಲಿ ಒಂದು ತರಹ ಕೆಲವು ಸರಸ ಸಲ್ಲಾಪಗಳು ಅನ್ನೋ ಹಾಗೆ ಇವಳು ಬೇಡ್ಕೋತಾಳೆ, ಇದ್ ಮಾಡ್ತಾಳೆ, ಪ್ರಶ್ನೆ ಕೇಳ್ತಾಳೆ, ಎಲ್ಲ ಆಗುತ್ತೆ. ಈ ತರದೆಲ್ಲ ಕೇಳ್ತಾ ಇರ್ತಾಳೆ. ಕೇಳಿದಾಗ ತುಂಬಾ ಅವನಿಗೆ ಕೋಪ ಬಂದ್ಬಿಡುತ್ತೆ. ಏನು ಇವ್ರು ಹೇಳಿದೆಲ್ಲ ಸರಿಯಾಗಿದೆಯಲ್ಲ ಅಂತ ಹೇಳಿ, ಮಾಡ್ತೀನಿ ಇರು ಅಂತ ಹೇಳಿ ಆ ಬಾಗಿಲು ಒದ್ದುಕೊಂಡು ಒಳಗಡೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಇವನ್ಗೆ ಶಾಕ್ ಆಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಯಾರು ಇಲ್ಲ, ಇವಳು ಒಬ್ಳೆ ಕೂತಿದ್ದಾಳೆ. ಅವಳ ಮುಂದೆ ವಿಗ್ರಹ ಇದೆ ಅಷ್ಟೇ. ವಿಗ್ರಹದ ಮುಂದೆ ಕೂತ್ಕೊಂಡು ಅವಳ ಪಾಡಿಗೆ ಹಾಡು ಹೇಳ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ ಅಷ್ಟೇ. ಆದ್ರೆ ಇವನಿಗೆ ಏನು ಅಂತ ಗೊತ್ತಾಗಲ್ಲ. ಅವ್ರು ಹೇಳಿದ್ದೇನೋ ಎಲ್ಲ ಇದರ ಮುಂದೆ ನರ್ತನ ಮಾಡ್ತಾ ಇದ್ದಾಳೆ ಇವಳು ಅಂತ ಹೇಳಿದ್ರೆ, ಹಾಗೇನು ಮಾಡ್ತಾ ಇಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿ ನೋಡ್ತಾನೆ. ಅವನಿಗೆ ಆದ್ರೂ ಕೋಪ, ಯಾರ ತರ ಮಾತಾಡ್ತಾ ಇದ್ಲು ಇವಳು, ನಾನೇ ಕೇಳಿಸ್ಕೊಂಡಿದೀನಿ, ಅಲ್ಲಿಂದ ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಇದು ಯಾರು ಪ್ರೇಮಿ, ಯಾರು ಹೇಳಿ ತೋರ್ಸು ನೋಡೋಣ ಅಂತ ಹೇಳಿ ಮಾಡ್ತೀನಿ, ಅವನ್ಗೆ ಸಿಗ್ದಾಕ್ಬಿಡ್ತೀನಿ ಅಂತೆಲ್ಲ ಕೋಪ ಮಾಡ್ಕೊಂಡು ಕತ್ತಿ ತೆಗೆದುಕೊಂಡು ಇದು ಮಾಡ್ತಾನೆ. ಅದಕ್ಕೆ ಅವಳು, ಇನ್ಫ್ಯಾಕ್ಟ್ ಇವನು ಒದ್ಕೊಂಡು ಒಳಗ್ ಬಂದಲ್ಲ, ಅದು ಕೂಡ ಅವಳು ಗೊತ್ತಾಗಿಲ್ಲ, ಪ್ರಜ್ಞೆ ಇಲ್ಲ. ಅವಳು ಹಾಡ್ಕೊಂಡು ಮಾತಾಡ್ತಾ ಇದ್ದಾಳೆ ವಿಗ್ರಹ ಮುಂದೆ. ವಿಗ್ರಹ ನಮಗ್ ವಿಗ್ರಹ ಆದ್ರೆ ಮೀರಾಗೆ ಬರೀ ಇದೇನೆ ಕೃಷ್ಣನೇ ಕಾಣಿಸ್ತಾ ಇದ್ದಿದ್ದು, ಅವನ ಜೊತೆ ಮಾತಾಡ್ತಾ ಇದ್ಲು. ಹಾಗೆ ಅವಳು ಹೇಳ್ತಾಳೆ, ಇವಳನ್ನ ಕೇಳಿದಾಗ, ಯಾರು ನಂತರ ನಾನು ಯಾರನ್ನ ಲವ್ ಮಾಡ್ತಾ ಇದ್ದೀನಿ ನೋಡು, ಇದನ್ನಲ್ಲ ಕೃಷ್ಣ ಇದಲ್ಲ, ಇವನ್ನೇ ಅಂತ ಹೇಳಿ ತೋರಿಸ್ತಾಳೆ. ನೀನ್ ಏನೋ ಮಾಡ್ಬೇಕು ಅಂತಂದ್ರೆ ಸಿಗದಾಕ್ಬಿಡ್ಬೇಕು, ಬಡದಾಕ್ಬಿಡ್ಬೇಕು ಅಂತ ಹೇಳಿ ಇವನ್ನೇ ಮಾಡು ನೋಡೋಣ. ಆದ್ರೆ ಅವನಿನ್ ಕೈಗೆ ಸಿಕ್ಕಲ್ಲ, ಅವನು ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋನು, ಅವ್ನು ನೀನ್ ಏನೋ ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡು ಕೃಷ್ಣ ಅಂತ ಹೇಳ್ತಾ ಇರುವ ಕೃಷ್ಣ ಓಡೋಗ್ತಾನಂತೆ. ಓಡೋಗೋ ತರಹ ಇವಳು ಕಾಣ್ತಾ ಇದೆ. ಹೋಗ್ಬೇಡ, ಯಾಕೆ ಇಷ್ಟು ಬೇಗ ಹೋಗ್ತೀಯ, ಹೋಗ್ಬೇಡ, ಇರು ಅಂತ ಹೇಳ್ಕೊಂಡು ಹಾಗೆ ಮೂರ್ತಿ ಹೋಗಿ ಬಿಟ್ಬಿಡ್ತಾಳೆ. ಇವನಿಗೆ ಆಶ್ಚರ್ಯವಾಗುತ್ತೆ ಭೋಜರಾಜನಿಗೆ, ಏನಪ್ಪಾ ಇದು, ನನಗ್ ಬಸ್ ಇನ್ಫಾರ್ಮೇಶನ್ ಏನೋ, ಆದ್ರೆ ಈಗ ನಡೀತಾ ಇರೋದೇನೋ, ಈಗ ಯಾರು ಇಲ್ಲ ಮುಂದೆ. ಇವಳು ಆ ವಿಗ್ರಹದ ಮುಂದೆ ಕೂತ್ಕೊಂಡು, ಅವನಿಗೆ ವಿಗ್ರಹ ಒಂದೇ ಕಾಣ್ತಾ ಇರೋದು, ವಿಗ್ರಹದ ಮುಂದೆ ಕೂತ್ಕೊಂಡು ಇದ್ ಮಾಡ್ತಾ ಇದ್ದಾಳಲ್ಲ, ಏನಿದು ಹೇಗೆ ಅಂತ ಹೇಳಿ ಒಂಥರ ಸರಿ, ಎಲ್ಲ ಇವ್ರಿಗೂ ಸುಳ್ಳು ಹೇಳಿದ್ದಾರೆ ಅಂತ. ಆದ್ರೆ ಒಂದಂತೂ ನಿಜ, ಅವಳು ಹುಚ್ಚಿಡಿದು ಬಿಟ್ಟಿದೆ, ಅದಕ್ಕೋಸ್ಕರ ಈಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಅವ್ನು ತೀರ್ಮಾನ ಮಾಡ.
ತೀರ್ಮಾನ ಮಾಡಿ ಹೊರಗಡೆ ಬಂದ್ಬಿಡ್ತಾನೆ. ಆಮೇಲೆ ಹೊರಗಡೆ ಬಂದ್ಬಿಡ್ತಾನೆ. ಆಮೇಲೆ ಅವರು ಕೂಡ ಜೊತೆಲಿ ಬಂದ್ರಲ್ಲ, ನಾದ್ನಿಯವರು, ಆಮೇಲೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಇದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ, ಇನ್ನೇನು ಮಾಡಕ್ಕಾಗಲ್ಲ, ಅವ್ರ ಮೆಲ್ಲಿಗೆ ಹೇಳೋವರೆಗೂ ಕಾಯ್ತಾ ಕೂತಿದ್ದು, ಎದ್ದ ಮೇಲೆ ಇವರು ಹೊರಟ್ಬಿಡ್ತಾರೆ ಅಷ್ಟೇ. ಅಲ್ಲಿಗೆ ಒಂದು ಘಟ್ಟ ಆಯ್ತು. ಆದರೆ ಇದು ಅವನ ಮನಸ್ಸಲ್ಲಿ ಏನೋ ಹುಚ್ಚಿಡಿದು ಬಿಟ್ಟಿದೆ ಇವಳಿಗೆ ಅನ್ನೋದು ತುಂಬಾ ತೀವ್ರವಾಗಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ನೋಡ್ತಾನೆ, ಇನ್ನು ಹರಡ್ತಾ ಹೋಗ್ತಾ ಇದ್ದಾರೆ ಜನಗಳು. ಅಯ್ಯೋ, ತುಂಬಾ ಜನ ಸಾಧುಗಳೆಲ್ಲ ಸೇರ್ತಾರಂತೆ, ಸೇರ್ಕೊಂಡು ಅವ್ರ ಮುಂದೆ ಎಲ್ಲ ಇವಳು ನಾಟ್ಯ ಮಾಡ್ತಾಳಂತೆ ಅಂತೆಲ್ಲ ಹೇಳಿ ಇದ್ ಮಾಡುತ್ತೆ. ಅವನಿಗೂ ತುಂಬಾ ಬೇಸರ ಆಗುತ್ತೆ, ಹೀಗೆಲ್ಲ ಆಗ್ತಾ ಇದೆ, ನಮ್ಮ ಇದು ಕುಲಕ್ಕೆ ಇದು ಒಂದು ಕಳಂಕ ಬಂದಂಗಾಯ್ತು, ಅದರಿಂದ ಏನಾದ್ರು ತಪ್ಪಿಸ್ಬೇಕು ಅಂತ ಹೇಳಿ ಮಾಡ್ತಾನೆ, ಒಂದು ಉಪಾಯ ಮಾಡ್ತಾನೆ. ಇದನ್ನ ಅವಳನ್ನ ಬಿಡ್ಸಕ್ಕಾಗಲ್ಲ, ಅವಳು ತುಂಬಾ ಹಠವಾಗಿದ್ದಾಳೆ, ತೀವ್ರವಾಗಿದ್ದಾಳೆ ಇದರಲ್ಲಿ, ಅದನ್ನ ಬಿಡ್ಸಕ್ಕಾಗಲ್ಲ. ಅದರಿಂದ ಏನ್ ಮಾಡೋದು, ಹೊರಗಡೆ ದೇವಸ್ಥಾನ ಇದೆಯಲ್ಲ, ಅದ್ರ ಬದಲು ಆ ಅರಮನೆ ಒಳಗೆ ಒಂದು ದೇವಸ್ಥಾನ ಕಟ್ಬಿಡೋಣ, ಅವಳಿಗೋಸ್ಕರ ಕಟ್ಬಿಟ್ಟು ಅಲ್ಲೇ ಅವಳು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಇವಳಿಗೆ ನಾವು ಒಳ್ಳೆದಾಯ್ತು, ಖುಷಿ ಆಯ್ತು, ಎಲ್ಲಿದ್ರೆ ಏನಂತೆ, ಇವಳು ಪಾಟ್ ತನ್ನ ಕೃಷ್ಣ ನೋಡ್ಕೊಂಡು ಅವಳು ಇದ್ ಮಾಡ್ತಾ ಇದ್ದಾಳೆ. ಆಯ್ತು ಅಂತ ಹೇಳಿ ಒಪ್ಕೋತಾಳೆ. ಒಪ್ಕೊಂಡು ಅಲ್ಲಿ ಇದ್ ಮಾಡ್ತಾಳೆ. ಸರಿ ಆಯ್ತು, ಪೂಜೆ ನಡೀತಾ ಇರತ್ತೆ. ಹೀಗಿದ್ದಾಗ ಈ ತರಹ ಒಂದು ವಿಷಯ ಎಲ್ಲ ಕಡೆನೂ ಹರಡು ಬಿಡ್ತು, ಹೀಗಾಗ್ತಾ ಇದೆ ಅಂತ. ಒಂದು ಎರಡು ತರಹ ನೋಡ್ತಾರೆ ಜನಗಳು. ಒಂದು, ಇವಳು ತುಂಬಾ ಭಕ್ತಿಯಿಂದ ಹಾಡ್ತಾ ಇದ್ದಾಳೆ ಅಂತ ವಿಷಯ ಗೊತ್ತಿರೋರು, ಸಂಸ್ಕಾರಿಗಳು ಹಾಗೆ ಯೋಚನೆ ಮಾಡ್ತಾರೆ. ಭಕ್ತಿಯಿಂದ ಹಾಡ್ತಾಳೆ, ಅದರಿಂದ ಅದನ್ನ ನೋಡೋದೇ ಒಂದು ಸಂತೋಷ ಅಂತ. ಬಾಕಿ ಸಾಧುಗಳೆಲ್ಲ ಚಿತ್ರ ಒಂದು ಸುಮ್ಮನೆ ತೋರಿಸ್ತೀನಿ ನೋಡಿ. ಅದನ್ನ ಸಾಧುಗಳೇನೋದು ಕೂತ್ಕೊಂಡಿದ್ದಾರಲ್ಲ, ಸುಮ್ಮನೆ ಒಂದು ಫೋಟೋ ಅಷ್ಟೇ. ಹೇಗೆ ಎಲ್ಲ ಸಾಧುಗಳು ಕೂತ್ಕೊಂಡಿರ್ತಾರೆ, ಮುಂದೆ ಅವಳು ಸ್ತೋತ್ರ ಹೇಳ್ತಾ ಇರ್ತಾಳೆ, ತಂಬೂರಿ ಹಿಡ್ಕೊಂಡು ಗಾನ ಮಾಡ್ತಾ ಇರ್ತಾಳೆ ಅನ್ನೋದೊಂದು. ಅವಳು ಒಳಮುಖವಾಗಿ ಮನಸ್ಸನ್ನು ಹರಿಸಿ ಆ ಕೃಷ್ಣನ್ನೇ ಒಳಗಡೆಯೂ ನೋಡ್ಕೊಂಡು ಹೊರಗಡೆಯೂ ನೋಡ್ಕೊಂಡು ಅವಳು ಗಾನ ಮಾಡ್ತಿರ್ತಾಳೆ ಅಂತದನ್ನ ನೋಡೋ ಹಾಗಾಗತ್ತೆ. ಒಂದು. ಎರಡನೇದು, ಇದರಲ್ಲಿ ಐಕ್ಯ ಭಾವದಲ್ಲಿ ಅವಳು ಹೋಗಿ ಹಾಡ್ತಾ ಮೇಲೆ ಜಂಪ್ ಮಾಡ್ತಾಳಂತೆ. ಒಂಥರ ಜಂಪ್ ಅಂತ ಹೇಳಿದ್ರೆ ಅವಳ ಮನಸ್ಸು ಒಳಗಡೆ ಮೇಲೆ ಎಳೆಯತ್ತೆ. ಇದೊಂದು ಚಿತ್ರ ಸುಮ್ಮನೆ ಎಲ್ಲ ಸಾಧುಗಳೆಲ್ಲ ಕೂತಿದ್ದಾರೆ, ಅವಳು ಮುಂದೆ ಇಟ್ಕೊಂಡು ಕೃಷ್ಣನ ವಿಗ್ರಹದ ಮುಂದೆ ಮಾಡ್ತಾಳೆ. ಸ್ವಲ್ಪ ಇದು ಪಿಕ್ಚರ್ ಟರ್ನ್ ಆಗಿದೆ 90 ಡಿಗ್ರೀಸ್, ಸುಮ್ಮನೆ ಹಾಗೆ ನೋಡ್ಕೋಬಹುದು ಅಷ್ಟೇ. ಹಾಗೆ ಒಂದು ಮಾಡೋದು. ಇನ್ನೊಂದು ಪಿಕ್ಚರ್ ನೆಕ್ಸ್ಟ್ ನಾವು ತಂಬೂರಿ ಕೆಳಗಡೆ ಇದು ನೋಡಿ, ಹೇಗೆ ಒಂಥರ ಭಾವಪರವಶತೆ ಉಂಟಾಗಿದೆ, ಕೈಯೆಲ್ಲ ಇದು ಮಾಡ್ಕೊಂಡು ಅವಳು ಕುಣಿತಾ ಇರೋದು ಗೊತ್ತಾಗುತ್ತೆ. ಈ ತರದ್ದೊಂದು ಕೃಷ್ಣ ಎದುರುಗಡೆ ಕಾಣ್ತಾ ಇದ್ದಾನೆ, ಮುರಳಿ ಮನೋಹರ ಕಾಣ್ತಾ ಇದ್ದಾನೆ ಪುರ ಅಂತ ಫೋಟೋ ಗೋವಿಂದ್. ಇದೇನೆ ಇವತ್ತು ಕೂಡ ನೋಡ್ಬೋದು ನಾವು. ಅವನು ಅರಮನೆ ಒಳಗಡೆ ಕಟ್ಕೊಟ್ಟಂತ ದೇವಾಲಯ, ಇವಳಿಗೋಸ್ಕರ ಮೀರಾ ಟೆಂಪಲ್ ಅಂತಲೇ ಹೆಸರು ಅದಕ್ಕೆ. ಈಗ ಅಲ್ಲಿ ಹೋಗಿ ನೋಡಬಹುದು, ಈಗಲೂ ಕೂಡ ಕಾಣುತ್ತೆ ಚಿತ್ತೂರಲ್ಲಿ. ಈ ತರ ಇದೆ. ಆಯ್ತು, ಇದನ್ನ ಮಾಡ್ತಾರೆ. ಸೊ ಎರಡು ತರಹ ನೋಡ್ತಾರೆ ಅಂತ ಹೇಳಿದ್ನಲ್ಲ. ಒಂದು, ಹೀಗೆ ಅವಳ ಭಾವವನ್ನ ಅರ್ಥ ಮಾಡ್ಕೊಂಡು ನೋಡೋ ವಿಧಾನ ಒಂದು. ಇನ್ನೊಂದು, ರಾಯಲ್ ಫ್ಯಾಮಿಲಿ ಅಂತಿದೆಯಲ್ಲ ರಾಜಪುತ್ರದ್ದು, ಅವ್ರದ್ದೇನೆಂದ್ರೆ, ಅಯ್ಯೋ ನಮ್ಮೊಂದು ಕಳಂಕ ಬರ್ತಾ ಇದೆ, ಹೀಗೆ ಮಹಾರಾಣಿ ಆಗೋವಳು ಮುಂದೆ ಅವಳು ಹೀಗೆಲ್ಲ ಮಾಡ್ತಾ ಇದ್ರೆ, ಹಗಲೆಲ್ಲ ಮನೆ ಕೆಲಸ ಮಾಡ್ತಾಳೆ, ರಾತ್ರಿ ಆದ್ರೆ ದೇವಸ್ಥಾನಕ್ಕೆ ಹೋಗ್ಬಿಡ್ತಾಳೆ, ಎಲ್ಲ ಸಾಧುಗಳ ಮುಂದೆ ಅವಳನ್ನ ಅರ್ಥ ಮಾಡ್ತಾಳೆ, ಹಾಗೆ ಹೀಗೆ ಅಂತ ಹೇಳಿದ್ರೆ, ರಾತ್ರಿ ಎಲ್ಲ ಹೀಗೆ ಮಾಡ್ತಾಳೆ ಅಂತ ಹೇಳಿದ್ರೆ ಅದು ಸರಿಯಾಗಿರಲಿಲ್ಲ, ಅವರಿಗೆ ಇಷ್ಟವಾಗಲ್ಲ, ಆ ತರಹ ಮಾಡೋದು ಸರಿಯಲ್ಲ ಅಂತ. ಅದರಿಂದ ಅವರು ಸರಿಯಾಗಿ ನೋಡಲ್ಲ, ಆ ದೃಷ್ಟಿ, ಅವರು ನೋಡೋ ದೃಷ್ಟಿಯೇ ಬೇರೆ. ಈಗ ಎರಡೂ ಮಿಕ್ಸ್ ಆಗಿದೆ, ಎರಡೂ ಬೇರೆ ಬೇರೆ ತರ ನೋಡ್ತಾ ಇದ್ದಾರೆ. ಆದ್ರೆ ಒಂದಂತೂ ತುಂಬಾ ಹರಡು ಬಿಡುತ್ತೆ. ಅವಳು ಭಜನೆ ಮಾಡೋದು, ಅವಳು ಸ್ತೋತ್ರ ಹೇಳೋದು, ಅಥವಾ ಒಂದು ಹಾಡು ಹೇಳೋದು, ಅವ್ನ ಅರ್ಥ ಮಾಡೋದು ನೋಡಿದ್ರೆ ಹಾಗೇ ತನ್ಮಯತೆ, ನಮಗೂ ನೋಡೋರ್ಗೂ ತನ್ಮಯತೆ ಉಂಟಾಗುತ್ತೆ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ. ಹರಡು ಬಿಟ್ಟು ಇದು ಒಂದು ಘಟನೆಗೆ ಒಂದು ಕಾರಣವಾಯಿತು ಅಂತ ಹೇಳ್ತಾರೆ. ಆ ಘಟನೆ ಹೇಳ್ತೀನಿ, ಅದನ್ನು ಪೂರ್ತಿ ನಂಬಕ್ಕಾಗಲ್ಲ, ಆದ್ರೂ ಹೇಳ್ಬಿಡ್ತೀನಿ. ಘಟನೆ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ಬಿಡ್ತೀನಿ. ಏನಪ್ಪಾ ಆಯ್ತು ಅಂತ ಹೇಳಿದ್ರೆ, ಇದು ಆಗಿನ ಕಾಲದ ಮೊಘಲ್ ರಾಜ ಚಕ್ರವರ್ತಿ ಅಕ್ಬರ್ ಅಂತ ಹೇಳ್ತಾರೆ. ಅಕ್ಬರ್ ಕಿವಿಗೆ ಬಿತ್ತು, ಈ ತರಹ ಮೀರಾ ಅನ್ನೋಳು
ಇದ್ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಹಾಡುಗಳನ್ನ ಹೇಳ್ತಾಳೆ ಅಂತ ಅವ್ಳು ನೋಡ್ಕೊಂಬರೋಣ ಅಂತ ಅವನಿಗೆ ತುಂಬಾ ಆಸೆ ಆಗುತ್ತೆ. ಅವನಿಗೇನೋ ಒಂದು ಈ ತರದ್ದು ಒಂಚೂರು ಸಂಸ್ಕಾರ ಇತ್ತು ಅಂತ ಹೇಳ್ತಾರೆ. ಇದೊಂದು ಬರುವಾಗ ಏನ್ ಮಾಡ್ತಾನೆ, ಅವನು ಆ ತಾನ್ಸೇನ್ ಕರ್ಕೊಂಡ್ ಬರ್ತಾನೆ ಜೊತೆಲಿ. ಕರ್ಕೊಂಡ್ ಬರೋವಾಗ ಹಾಗೆ ಬರಕ್ಕಾಗಲ್ಲ, ಯಾಕೆಂದ್ರೆ ಅವನು ರಜಪೂತರ ಇದಕ್ ಬರ್ಬೇಕು, ಟೆರಿಟರಿಗೆ ಬರ್ಬೇಕು. ಅವ್ರು ಸುಮ್ನೆ ಬಿಡಲ್ಲ, ಮುಸಲ್ಮಾನರು ಮೊಘಲಾಯನ್ನು ಬಿಡೋದೇ ಇಲ್ಲ, ಅಲ್ಲೇ ಬಿಡ್ದಾಕ್ಬಿಡ್ತಾರೆ, ನಿಂತ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಾನ್ಸೇನ್ ಹೇಳ್ತಾರೆ, ಇಲ್ಲ ಹೀಗೆ ಹೋದ್ರೆ ಅಪಾಯ, ನಮ್ ಜೀವಕ್ಕೆ ಅಪಾಯ ಆಗುತ್ತೆ, ಅದರಿಂದ ಹಾಗೆ ಹೋಗೋದು ಬೇಡ, ನಾವು ಒಂಥರ ಇದ್ ಮಾಡ್ಕೊಂಡು ವೇಷ ಮರೆಸ್ಕೊಂಡು ಹೋಗ್ಬೇಕು ಅಂತ. ಇವನು ಒಪ್ಕೋತಾನೆ, ಹೇಗಾದ್ರೂ ಸರಿ ಅವಳು ನೋಡ್ಬೇಕು ಅಂತ ಅಷ್ಟೇ ಅವ್ನಿಗೆ ಆಸೆ, ಅವಳ ಹಾಡು ಹೇಳೋದನ್ನ ಕೇಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸರಿ ಅಂತ ಇದ್ ಮಾಡ, ನೀವು ಒಂದು ನಿಮಿಷ ಸರಿಯಾದ ಓಕೆ ಸರಿ. ಅವನಿಗೆ ಸರಿ ವೇಷ ಮರೆಸ್ಕೋತಾರೆ, ವೇಷ ಮರೆಸ್ಕೊಂಡು ಬರ್ತಾನೆ. ಬಂದು ಒಂಥರ ವೇಷ ಮರೆಸ್ಕೊಂಡು ಹೇಗೆ ಅಂತ ಹೇಳಿದ್ರೆ ಒಂಥರ ಸಾಧುಗಳ ತರ ಬಂದ್ಬಿಡ್ತಾರೆ. ಸೊ ಎಷ್ಟೋ ಜನ ಸಾಧುಗಳ ತರ ಅವ್ರ ಮಧ್ಯೆ ಇವರು ಸೇರ್ಕೋತಾರೆ. ಸೇರ್ಕೊಂಡು ಅಲ್ಲಿ ಆಗ್ತಾ ಇರುತ್ತೆ. ಇವ್ರು ನೋಡ್ತಾನೆ, ಇವನು ಅಕ್ಬರು. ಅಕ್ಬರ್ ಇದ್ ಯಾತಕ್ಕೆ ಅಂತ ಹೇಳಿದ್ರೆ, ಒಂದು ನಂಬಕ್ಕಾಗದೇ ಇರುವಂತ ವಿಷಯ ಏನಂತ ಹೇಳಿದ್ರೆ, ಇದು ನಡೆದಂತ ಘಟನೆ ಸುಮಾರು 1525-26 ಆ ವೇಳೆಯಲ್ಲಿ. ಅಕ್ಬರ್ ಬಂದಿದ್ದು 1556, ಸುಮಾರು 30 ವರ್ಷ ಆದ್ಮೇಲೆ ಒಂದು ಬರ್ತಾರೆ. ಅದರಿಂದ ಇದು ಚಾನ್ಸ್ ಇಲ್ಲ. 56ನೇ ಇಸ್ವಿಯಲ್ಲಿ ಅಕ್ಬರ್ ಚಕ್ರವರ್ತಿಯಾಗಿ ಸಿಂಹಾಸನ ಹತ್ತೋದು. ಆ ಟೈಮ್ಗೆ ಮೀರಾ ಇರೋದೇ ಇಲ್ಲ, 48ರಲ್ಲೇ ಅವಳು ಪರಂಪರಿಸಿರ್ತಾಳೆ. ಆದ್ರಿಂದ ಅಕ್ಬರನ ಹೆಸರಲ್ಲಿ ಹೇಳೋದು ಇದು ಸೂಕ್ತವಾಗಿರೋಲ್ಲ ಅಂತ. ನಾನು ಹಿಂದೆ ಹೇಳದ್ನೆಲ್ಲ, ತುಂಬಾ ಕಾಂಟ್ರವರ್ಸಿ ಇದೆ ಅಂತ. ಆದ್ರೂ ಈ ಘಟನೆಯನ್ನ ತುಂಬಾ ಆಥೆಂಟಿಕ್ ಅಂತ ಹೇಳಿ ಹೇಳ್ತಾರೆ. ಇದು ನಂಬಕ್ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ. ಕೆಲವರೆಲ್ಲ ಇದನ್ನ ಇಲ್ಲ, ಇದು ಮಧ್ಯೆ ಸೇರಿಸಿರೋದು ಅಂತ ಹೇಳ್ತಾರೆ. ಏನಾದ್ರೂ ಆಗ್ಲಿ, ಘಟನೆ ಆಗಿರಬಹುದು. ಆದ್ರೆ ಅಕ್ಬರ್ ಅಲ್ಲ, ಬೇರೆ ಇನ್ನೊಬ್ಬ ಮುಸಲ್ಮಾನ್ ಅಂತ ಇಟ್ಕೋಬಹುದು. ಅವನ ಜೊತೆಗೆ ಒಬ್ಬರನ್ನ ಹಿಂದೂನ್ ಕರ್ಕೊಂಡ್ ಬಂದಿದ್ದಾನೆ ಅಂತ ಅಷ್ಟು ಇಟ್ಕೋಬಹುದು, ನನಗ್ ತೋರುತ್ತೆ. ಅಷ್ಟಿದ್ರೆ ಈ ಘಟನೆ ಮುಂದಕ್ಕೆಲ್ಲ ಹೋಗುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಆದ್ರಿಂದ ಈ ಘಟನೆ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳಬೇಕು ಅಂತ. ಮುಂದೆ ಇವಳಿಗೆ ಆಗತ್ತಲ್ಲ, ಅದಕ್ಕೂ ಕೂಡ ಇದೇ ಕಾರಣವಾಗತ್ತೆ ಅನ್ನೋ ದೃಷ್ಟಿಯಿಂದ ಈ ಘಟನೆ ಆಗಿರಬಹುದು ಅಂತ ತೋರುತ್ತೆ. ಅದರಿಂದ ಹೇಳ್ಬಿಡ್ತೀನಿ. ಸರಿ, ಅಕ್ಬರ್ನ ಹೆಸರಲ್ಲೇ ಹೇಳ್ತಾ ಇರ್ತೀನಿ. ನಾವು ಅದನ್ನ ಆಮೇಲೆ ಅಕ್ಬರ್ ತೆಗೆದುಬಿಟ್ಟು ಮುಸಲ್ಮಾನ ಅಂತ ಹೇಳೋಣ ಅಷ್ಟೇ. ಸರಿ, ಬರ್ತಾನೆ. ಬಂದು ಅವನು ಕೂತ್ಕೋತಾನೆ, ನೋಡ್ತಾನೆ. ಅವಳು ಎಂಥ ಒಂದು ಮುಖ, ಎಂಥ ಒಂದು ಪ್ರಭೆ ಇರುತ್ತೆ ಅಂತ ಅವನಿಗೂ ಅನ್ಸತ್ತೆ. ಎಷ್ಟು ಚೆನ್ನಾಗಿದೆ, ಮುಗ್ಧವಾದ ಮನಸ್ಸು, ಮುಗ್ಧವಾದ ಮುಖ, ಏನೋ ಒಂದು ಪರವಶತೆ ಕಾಣುತ್ತೆ. ಹಾಗೆ ಅವಳ ಪಾಡುಗಳು ತಲ್ಲೀನವಾಗಿ ಇವಳು ಹೇಳ್ತಾ ಇದ್ದಾಳಲ್ಲ, ಗಾನ ಮಾಡ್ತಾ ಇದ್ದಾಳಲ್ಲ ಅಂತ ಅನ್ಸತ್ತೆ. ಅನ್ಸಿ ಅಲ್ಲೇ ಒಂದು ನಮಸ್ಕಾರ ಮಾಡ್ತಾನಂತೆ. ನಮಸ್ಕಾರ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು ಅಂತೆಲ್ಲ ತಾನ್ಸೇನ್ ಹೇಳಿರ್ತಾನೆ. ಇಲ್ಲಿ ಹೇಳಿದ್ರೆ ಗುಟ್ಟು ಗೊತ್ತಾಗ್ಬಿಟ್ರೆ ಹೋಯ್ತು, ನಮ್ ಪ್ರಾಣಕ್ಕೆ ಅಪಾಯ ಅಂತ ವಾರ್ನ್ ಮಾಡಿರ್ತಾನೆ. ಅದರಿಂದ ಅದೆಲ್ಲ ಹುಷಾರಾಗಿ ನೋಡ್ಕೊತಾರೆ. ಆಯ್ತು, ಎಲ್ಲ ಮುಗಿತ್ತು. ಅವಳು ಒಂಥರ ತುಂಬಾ ಆತ್ಮಭಾವದಲ್ಲಿ ಮುಳುಗಿ 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 ಹೇಳ್ತಾ ಇರ್ತಾಳೆ, ನರ್ತನ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಎಲ್ಲ ಸಾಧುಗಳೆಲ್ಲ ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆಮೇಲೆ ಮಾತಾಡ್ತಾಳೆ, ಭಗವಂತನ ಜೊತೆ, ಕೃಷ್ಣನ ಜೊತೆ ಮಾತಾಡ್ತಾಳೆ. ಅದು ಕೇಳ್ತಾರೆ. ಇವಳು ಮಾತಾಡುವಾಗ ಇವಳು ಮಾತು ಮಾತ್ರ ಕೇಳುತ್ತೆ, ಅವನು ಕೃಷ್ಣ ಉತ್ತರ ಕೊಡ್ತಾನಲ್ಲ, ಅದು ಯಾರಿಗೂ ಕೇಳಿಸಲ್ಲ. ಹಾಗೆ ನೋಡ್ತಾ ಇದ್ದಾಗ ಆ ಕೃಷ್ಣನ ವಿಗ್ರಹ, ನಮಗೆ ವಿಗ್ರಹ ಅಂತ ಕಾಣುತ್ತೆ, ಆ ವಿಗ್ರಹದಿಂದ ಏನೋ ಒಂದು ದೊಡ್ಡ ಪ್ರಕಾಶ ಬರುತ್ತಂತೆ. ಬಂದು ಹಾಗೆ ಇವಳು ಕೂತಿದ್ದಾಳಲ್ಲ, ತುತ್ಕೊಂಡು ಹೋಗುತ್ತಂತೆ. ಇವಳನ್ನ ಒಂಥರ ಆಲಿಂಗನ ಮಾಡ್ಕೊಂಡ ಹಾಗೆ ಆ ಪ್ರಭೆ ಬಂದು ಹೋಗಿ ಮತ್ತೆ ಅವನಲ್ಲಿ ಹೋಗಿ ಸೇರ್ಕೊಳತ್ತೆ ಅನ್ನೋ ಹಾಗೆ ಅದೆಲ್ಲ ಇವರು ಕೂಡ ನೋಡ್ತಾರಂತೆ. ಅಕ್ಬರ್ ಕಣ್ಣಿಗೂ ಬಿತ್ತೋದು ಅಂತ ಹೇಳ್ತಾರೆ. ಅದು ತುಂಬಾ ಇದಾಗೋಯ್ತು ಅವನಿಗೆ. ಹಾಗೇ ಮಾಡ್ತಾ ಮಾಡ್ತಾ ಅವಳು ಮೂರ್ಛೆ ಹೋಗಿ ಬಿದ್ಬಿಡ್ತಾಳೆ. ಮೂರ್ಛೆ ಅನ್ನೋ ಪದ ಇಲ್ಲಿ ಬಳಸ್ತೀನಿ, ಯಾಕಂದ್ರೆ ಹೊರಗಡೆ ನೋಡೋದಕ್ಕೆ ಹಾಗೇನೆ. ಆದ್ರೆ ಒಂದು ಭಾವ ಸಮಾಧಿ, ಅದನ್ನ ಹತ್ತಾಳೆ. ಹಾಗೇ ಬಿದ್ದೋಗ್ತಾಳೆ. ಸ್ವಲ್ಪ ಹೊತ್ತು ಮೇಲೆ ಎದ್ದು ಕೂತ್ಕೊಳ್ತಾಳೆ. ಕೂತ್ಕೊಂಡ ಮೇಲೆ ಇವನಿಗೆ, ಅಕ್ಬರ್ಗೆ ಏನೋ ಒಂದು ಅವಳಿಗೆ ಒಂದು ಉಡುಗೊರೆ ಕೊಡ್ಬೇಕು ಅಂತ ಅನಿಸ್ಬಿಡುತ್ತೆ. ಅಲ್ಲೋಗಿ ಪ್ರಾರ್ಥನೆ ಮಾಡ್ಕೋತಾನೆ, ನನಗೆ ಒಂದು ಉಡುಗೊರೆ ಕೊಡ್ಬೇಕು ಅಂತಿದ್ದೀನಿ, ದಯವಿಟ್ಟು ಅದನ್ನು ಸ್ವೀಕರಿಸ್ಬೇಕು ಅಂತ ಹೇಳಿ ತುಂಬಾ ನಮ್ರತೆಯಿಂದ ಕೇಳ್ಕೊತಾನೆ. ಅದಕ್ಕೆ ಅವಳು, ಬೇಡ ಬೇಡ, ಅದೆಲ್ಲ ತಗೊಳಲ್ಲ, ನನಗೆ ಯಾವ ವಸ್ತು ಬೇಡ, ನನಗೆ ಯಾವ ವಸ್ತುವಿನ ಮೇಲೆಯೂ ಆಸೆ ಇಲ್ಲ, ನನಗೆ ಬೇಕಾದ್ರೆ ಒಂದೇ ಒಂದು ವಸ್ತು, ಆ ಕೃಷ್ಣ ಅವನೊಬ್ಬ ಇದು ಬಿಟ್ರೆ ಸಾಕು, ನನ್ಗೇನು ಕೊಡ್ಬೇಡ, ನಾನು ತಗೊಳಲ್ಲ ಅಂತ ಹೇಳ್ತಾನೆ. ಇವನಿಗೆ ಆದ್ರೂ ಬಿಡಕ್ಕಾಗಲ್ಲ. ಏನ್ ಮಾಡ್ತಾನೆ, ಕೃಷ್ಣ ಒಬ್ಬ ತಾನೇ ಬೇಕು ಅಂತ ಹೇಳ್ತೀಯ, ಅವನು ನೆಕ್ಲೆಸ್ ತಗೊಂಡಿರ್ತಾನೆ ಕೊಡ್ಬೇಕು ಅಂತ. ತುಂಬಾ ಬೆಲೆ ಬಾಳೋ ನೆಕ್ಲೆಸ್. ಅದನ್ನ ಕೃಷ್ಣನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ನಾನು, ಆಗ್ಬೋತಾನೆ, ಅದರಲ್ಲಿ ಏನೂ ಇಲ್ಲ ತಾನೆ, ಕೃಷ್ಣನ ತಾನೇ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ.
ಆವಾಗ ಕೃಷ್ಣ ಅಂತ ಹೆಸರು ಹೇಳಿದ ತಕ್ಷಣ ಅವಳಿಗೆ ಅದೊಂದು ವೀಕ್ ಪಾಯಿಂಟ್. ಒಂದು ಕೃಷ್ಣ ಅಂತ ಹೇಳೋದು ಅವಳು ಸ್ಟ್ರಾಂಗ್ ಪಾಯಿಂಟು ಆಗಿರುತ್ತೆ, ವೀಕ್ ಪಾಯಿಂಟು ಆಗುತ್ತೆ. ವೀಕ್ ಪಾಯಿಂಟ್ ಅಂದ್ರೆ ಕೃಷ್ಣನ್ ಕೊಡ್ತೀನಿ ಅಂತ ಹೇಳಿ ನಾನೇ ಯಾಕೆ ಬೇಡ ಅಂತ ಹೇಳೋದು, ನಾನು ಕೃಷ್ಣನಿಗೆ ಅವನು ಕೊಡ್ತಾನೆ, ಕೊಟ್ಕೊಳ್ಳಿ, ಕೃಷ್ಣ ಹಾಕೊಳ್ಳಿ, ಅನುಭವಿಸ್ಲಿ ಅಂತ ಹೇಳಿ ಅವಳು ಹೂನ್ ಬಿಡ್ತಾಳೆ. ಇವನ ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ, ಮಾಡ್ಬಿಟ್ಟು ಆ ವಿಗ್ರಹಕ್ಕೆ ಇವನು ಹೊರಟ್ಬಿಡ್ತಾನೆ. ಅವನು ಹೊರಡುವಾಗ ತುಂಬಾ ಆಶ್ಚರ್ಯಕರವಾದ ಒಂದು ಅನುಭವ ಆಯ್ತು ಆಯ್ತು ಆಯ್ತು, ಎಂಥ ಅನುಭವ ಇದು, ಎಂಥ ಅನುಭವ ಇದು ಅಂತ ಅದೇ ನೆನೆಸ್ಕೊಂಡು ಅವನು ಹೋಗ್ತಾನೆ. ಕಾಂತಿಯರು ಹಾಗೆ ಹೋಗ್ತಾನೆ. ಆಯ್ತು, ಇದು ಮುಗೀತು, ಈ ಘಟನೆ ಆಯ್ತು. ಒಂದು ಕೆಲವು ದಿನ ಕಳೆಯಿತು. ಕಳೆದ ಮೇಲೆ ಎಲ್ಲ ವಿಷಯಗಳೆಲ್ಲ ಒಂದಾಗ ಎಲ್ಲ ಇದಾರಲ್ಲ, ರೂಮರ್ಸ್ ಸ್ಪ್ರೆಡ್ ಮಾಡೋರೆಲ್ಲ ಇದಾರಲ್ಲ, ಅವರೆಲ್ಲ ಅವ್ರಿಗೆಲ್ಲ ಗೊತ್ತಾಗೋಯ್ತು. ಇವನು ಹೊಸದಾಗಿ ಬಂದ ಇಬ್ಬರು ಬಂದ್ರಲ್ಲ, ಅವನು ಅಕ್ಬರೇ ಮುಸಲ್ಮಾನೇ ಬಂದಿದ್ದಿಲ್ಲಿ ಅಂತ ಹೇಳಿ ಗೊತ್ತಾದ ತಕ್ಷಣ ಆ ಜನ ಹಬ್ಬಿಸ್ಬಿಟ್ರು ಎಲ್ಲ ಕಡೆನು. ಮುಸಲ್ಮಾನ್ ಬಂದಾನೆ ದೇವಸ್ಥಾನಕ್ಕೆ ಅಂತ ಹೇಳಿ ತುಂಬಾ ಹಬ್ಬಿಸ್ಬಿಟ್ಟಿದ್ದಾನೆ. ಇವನ್ ಕಿವಿಗೂ ಬಿತ್ತು, ಅದು ಭೋಜರಾಜನ್ ಕಿವಿಗೂ ಬಿತ್ತು. ಅಯ್ಯೋ, ಮುಸಲ್ಮಾನ್ ಬಂದ. ನಾ ಹೇಳಿದ್ರೆ ಮೊದ್ಲೇ ಬದ್ಧವೈರಿಗಳು ಇಬ್ರು, ಮುಸಲ್ಮಾನರು ರಜಪುತ್ರರು ಏನೇ ಆಗ್ಲಿ ಮುಸಲ್ಮಾನರನ್ನ ಕಂಡರಾಗಲ್ಲ, ಕಾಲಿಡಬಾರ್ದು ನಮ್ಮ ಪ್ರದೇಶದಲ್ಲಿ, ಓಡಿಸ್ಬೇಕು ಅಂತಿರೋರು. ಅಂತ ಸಂದರ್ಭ ಆಗಿರುವಾಗ ಇವಳು ಮೀರಾ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಲಲ್ಲ. ಅವಳು ಕರ್ಕೊಂಡ್ ಬರ್ಲಿಲ್ಲ, ಆದ್ರೆ ಇವಳು ತಾನೇ ಕಾರಣವಾಗಿತ್ತು. ಮುಸಲ್ಮಾನ್ ನಮ್ಮ ದೇವಸ್ಥಾನ ಕೂಡ ಪ್ರವೇಶ ಮಾಡ್ಬಿಟ್ಟಲ್ಲ, ಎಂಥ ಅನ್ಯಾಯ ಆಯ್ತು. ಛೇ, ಈ ರಜಪೂತರಿಗೆ ಅವಮಾನ ಆಗೋಯ್ತಲ್ಲ. ಬಂದು ಅವನ್ನ ಸಾಹಿತ್ಯ ಹೊರಗಡೆ ಅವನು ಪ್ರಾಣ ಸಹಿತ ಹೋಗಿದಾರಲ್ಲ, ಇದೆಲ್ಲಾದ್ರೂ ಉಂಟೆ, ಎಂಥ ಅನ್ಯಾಯ ಆಗೋಯ್ತು ಇದು ಅಂತ ಹೇಳಿ ಅವನಿಗಿದು. ಅದಕ್ಕೆಲ್ಲ ಕಾರಣ ಮೀರಾನೇ ಕಾರಣ ಅಂತ ಹೇಳಿ ಅವನಿಗೆ ಕೋಪ, ಮಿತಿ ಮೀರಿ ಕೋಪ ಬಂದ್ಬಿಟ್ಟ. ತಕ್ಷಣ ಅವನು ಹೋದ, ಇವತ್ತು ಅವಳು ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋದ. ಅವನಿಗೆ ಮುಗಿಸ್ಬಿಡ್ತೀನಿ ಅಂತ ಹೋದ್ರು ಕೂಡ ಅವನಿಗೆ ಅವಳನ್ನ ಏನು ಮಾಡಕ್ಕೆ ಆಗ್ತಾ ಇಲ್ಲ. ಹೋಗ್ಬಿಟ್ಟು ಚೆನ್ನಾಗಿ ಬೈತಾನೆ. ಎಂಥ ಕೆಲಸ ಮಾಡಿದೀಯ, ಎಂಥ ಅವಮಾನ ಮಾಡಿದೀಯ, ಎಂಥ ಕಳಂಕ ತಂದೀಯ ನಮ್ಮ ವಂಶಕ್ಕೆ, ಹೀಗೆ ಮುಸಲ್ಮಾನ ಒಳಗಡೆ ಬಿಟ್ಟಿದ್ಯಾ, ನಮ್ಮ ದೇವಾಲಯ ಒಳಗಡೆ ಬಂದ, ನಿನ್ನ ಕಾಲು ಮುಟ್ಟಿಬಿಟ್ಟಿದ್ದಾನ ಅವನು. ರಜಪುತ್ರ ಸ್ತ್ರೀಯನ್ನ ಮುಟ್ಟಿಬಿಟ್ಟ ಮುಸಲ್ಮಾನ ಅಂದ್ರೆ ಎಂಥ ಅವಮಾನದ ವಿಷಯ ಅದು. ಹಂಗೆ ನೀನ್ ತಂದ್ಬಿಟ್ಟೆ, ನಿನ್ನಿಂದ ಆಗಿತ್ತು ಅಂತ ಹೇಳಿ ಚೆನ್ನಾಗಿ ಬೈತಾನೆ. ಬೈದ್ಬಿಟ್ಟು ಕೊನೆಗೆ ನೀನು ಎಲ್ಲಾದ್ರೂ ಹೋಗಿ ತೊಳಗು, ನೀನು ಹೋಗಿ ನದಿಗೆ ಹೋಗಿ ಬಿದ್ದುಬಿಟ್ಟು ಪ್ರಾಣ ಕಳ್ಕೊ ಅಷ್ಟೇ, ನನ್ನ ಮುಖ ನೋಡ್ಬೇಡ, ನಿನ್ ಮುಖ ನನ್ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅಷ್ಟು ಸ್ಟ್ರಾಂಗ್ ಆಗಿ ಬೈದ್ಬಿಟ್ಟು ಇದ್ ಮಾಡ್ತಾನೆ. ಬರೀ ಬೈಯೋದಲ್ಲ, ಆಜ್ಞೆ ಅದು, ರಾಜಕುಮಾರನ ಆಜ್ಞೆ. ನೀನು ನನ್ನ ಮುಖ ತೋರಿಸ್ಬಾರ್ದು, ಪ್ರಪಂಚದಲ್ಲೇ ಯಾರಿಗೂ ಮುಖ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ, ನದಿಗೆ ಬಿದ್ದು ಪ್ರಾಣ ಕಳ್ಕೊ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗೆ ಹೇಳಿದ್ರಿಂದ ರಾಜಾಜ್ಞೆ ಅಂತ ಹೇಳ್ಬಿಟ್ಟು ಇವಳನ್ನು ಪಾಲಿಸ್ಲೇಬೇಕು. ಯಾಕಂದ್ರೆ ಪತಿನಿಷ್ಠೆ, ರಜಪುತ್ರ ಸ್ತ್ರೀ ಇವಳು, ಪತಿನಿಷ್ಠೆ, ಪತಿ ಮಹತಲ್ಲಿ ಏನ್ ಬರುತ್ತೋ ಅದನ್ನ ಫಾಲೋ ಮಾಡ್ಲೇಬೇಕು ಒಂದ್ ಕಡೆ. ಸರಿ ಆಯ್ತು ಅಂತ ಹೇಳಿ ಹೊರಡ್ತಾಳೆ. ಇನ್ನೇನು ನದಿಗೆ ಹೋಗಿ, ಅಲ್ಲೇ ಹತ್ತಿರದಲ್ಲಿ ನದಿ ಇದೆ, ನದಿಗೆ ಬೀಳಬೇಕು ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಸಮಯ ಏನಾಯ್ತು, ಸರಿ ಹೋಗ್ತಾ ಇದ್ದಾಳೆ. ಹೋಗಕ್ ಮುಂಚೆ ಒಂದ್ ಸಲ ಹಾಗೆ ನೋಡ್ತಾಳಂತೆ, ಆ ವಿಗ್ರಹವನ್ನು ನೋಡ್ತಾಳೆ. ಅದನ್ನ ತಗೊಂಡು ಹೋಗಕ್ಕಾಗಲ್ಲ, ಇವಳು ನದಿಲಿ ಬಿಡೋ ವಿಗ್ರಹ ಯಾಕೆ ತಗೊಂಡು ಹೋಗ್ಬೇಕು, ಅದನ್ನ ವಿಗ್ರಹ ಹಾಗೆ ಇಟ್ಕೊತಾಳೆ. ಚೆನ್ನಾಗಿ ಆಲಿಂಗನ ಮಾಡ್ಕೊಂಡ್ಬಿಡ್ತಾಳೆ, ಪೂರ್ತಿ ಆಲಿಂಗನ ಮಾಡ್ಕೊಂಡ್ಬಿಡ್ತಾಳೆ. ಎಷ್ಟು ಆಲಿಂಗನ ಮಾಡ್ಕೊತಾಳೆ ಅಂತ ಹೇಳಿದ್ರೆ, ಅವನು ಕೃಷ್ಣ ನಿಜವಾಗ್ಲೂ ವರ್ಣ ಬಂದ್ ಸೇರ್ಕೊಂಡ್ಬಿಡ್ತಾನೆ. ಒಳಗಡೆ ಇದಾನೆ ಅವನು, ಆದ್ರೂ ಇದ್ರ ಮೂಲಕ ಚೆನ್ನಾಗಿ ವರ್ಣ ಬಂದ್ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಈ ಹೊರಗಡೆ ವಸ್ತು ಇಲ್ಲೇ ಇದ್ರೂ ಪರವಾಗಿಲ್ಲ, ಅದು ಹಾಗೆ ಅನ್ನಿಸ್ಬಿಡುತ್ತೆ ನಾವು. ಹಾಗೆ ಇಟ್ಟುಬಿಟ್ಟು ಆಮೇಲೆ ಅಲ್ಲಿ ಸಾಧುಗಳೆಲ್ಲ ಇದ್ರಲ್ಲ, ಅವ್ರಿಗೆಲ್ಲ ವಿಷಯ ಗೊತ್ತಾಗತ್ತೆ, ಅವ್ರ ಮುಂದೆನೆ ಎಷ್ಟೋ ನಡೆದಿದೆ. ಅವರೆಲ್ಲ ನಿತ್ಯವೂ ಕೂಡ ರಾತ್ರಿ ಹೊತ್ತು ಇವ್ರನ್ನ ಕಷ್ಟ ಸುಖಗಳೆಲ್ಲ ಅವ್ರನ್ನು ಭಾಗಿಗಳಾಗಿದ್ದವರು ಗೊತ್ತಾ. ಅವ್ರಿಗೂ ತುಂಬಾ ಬೇಸರ ಆಗುತ್ತೆ, ಅಯ್ಯೋ ಹೀಗೆ ರಾಜಾಜ್ಞೆ ಬಂದ್ಬಿಡ್ತಲ್ಲ, ಹೀಗೆ ನದಿಲ್ ಬೀಳೋ ಹಾಗಾಯ್ತಲ್ಲ, ಎಂಥ ಕೆಲ್ಸ ಇದು, ದುಷ್ಟ ಹೀಗೆಲ್ಲ ಹೇಳ್ಬಿಟ್ಟಲ್ಲ ಮನ್ಸಲ್ಲಿ ಅನ್ಕೋತಾರೆ ಅಷ್ಟೇ. ಅವ್ರಿಗೆಲ್ಲ ಹೇಳ್ಕೊಂಡು ಬೀಳ್ಕೊಡುಗೆ ಸಮಾರಂಭ, ಒಂಥರ ಸಮಾರಂಭ ಅಲ್ಲ, ಬೀಳ್ಕೊಡುಗೆ ಅದನ್ನ ಮಾಡ್ಕೊಂಡು ಅವ್ರಿಗೆಲ್ಲ ಹೇಳ್ಕೊಂಡು ಹಾಗೇ ಬರ್ತಾಳಂತೆ. ನದಿ ಕಡೆ ಬರ್ತಾ ಇರುವಾಗ ಹಿಂದೆ ಹೇಳ್ತಾ ಇದ್ದ ಹಾಡುಗಳೆಲ್ಲ ಹೇಳ್ಕೊತಾ ಇರ್ತಾಳೆ. ಹೇಳ್ಕೊಂಡು ಬರ್ತಾಳೆ. ಅಲ್ಲಿ ದೇವಾಲಯದಲ್ಲಿ ಇದ್ದಾಗ ಯಾವ ಒಂದು ಸ್ಥಿತಿಗೆ ಹೋದ್ಲೋ ಹಾಗೆ ದಾರಿ ನಡ್ಕೊಂಡ್ ಬಂದಾಗ ಅದೇ ಸ್ಥಿತಿಗೆ ಹಾಗೆ ಹೋಗ್ತಾಳೆ. ಅಲ್ಲೇನೆ ಮೇಲೆ ಜಂಪ್ ಮಾಡೋ ಹಾಗೆ ಆಗತ್ತೆ, ಅದು ಮಾಡ್ತಾಳೆ. ಹಾಗೆ ಮೂರ್ಛೆ ಹೋಗ್ತಾಳೆ, ಮತ್ತೆ ಹೇಳ್ತಾಳೆ, ಹೀಗೆಲ್ಲ ಆಗುತ್ತೆ. ಅವನ್ ಕೃಷ್ಣನ್ನ ಧ್ಯಾನ ಮಾಡ್ತಾ ಬರ್ತಾಳೆ. ಬಂದು ನದಿ ದಡಕ್ ಬಂದ್ಬಿಟ್ಲು. ಬಂದು ಇನ್ನೇನು ಧುಮುಕ್ಬೇಕು ಅಷ್ಟೇ, ರಾಜಾಜ್ಞೆ, ಏನು ಮಾಡಕ್ಕಾಗಲ್ಲ. ನೋಡ್ತಾ ಇದ್ದಾಳೆ, ನದಿ ನೋಡ್ತಾ ಇದ್ರೆ
ಆ ಒಂದು ತರಹ ನದಿ ಏನೋ ಒಂಥರ ತುಂಬಾ ಸಂತೋಷವಾಗಿರೋ ಹಾಗೆ ಕಾಣುತ್ತಂತೆ. ಯಾಕೆ ನದಿಗೆ ಯಾಕೆ ಸಂತೋಷ ಆಗ್ಬೇಕು ಅಂತ ಹೇಳಿದ್ರೆ, ಅಯ್ಯೋ ಇಂಥ ಒಂದು ಒಂದು ಉತ್ತಮವಾದ ಸ್ತ್ರೀ ಇವಳು, ಮಹಾ ಒಂದು ಭಕ್ತೆ, ಭಕ್ತ ಶಿರೋಮಣಿ, ಅವಳು ನಮ್ಮಲ್ಲಿ ಬರ್ತಾ ಇದ್ದಾಳಲ್ಲ ಅಂತ ಹೇಳಿ ನದಿಗೆ ಸಂತೋಷ ಆಯ್ತಂತೆ. ಬರ್ತಾಳೆ ನಮ್ಮ ಇದ್ರಲ್ಲಿ ಬಂದು ಮುಳುಗ್ಬಿಡ್ತಾಳೆ, ಸೇರ್ಕೊಂಡ್ಬಿಡ್ತಾಳಲ್ಲ ಅಂತೇಳಿ ಸಂತೋಷ ಆಯ್ತು ಅಂತಾರೆ. ಇನ್ನೊಂದ್ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ದುಃಖದ ಮುಖ ಕಾಣುತ್ತಂತೆ. ನದಿಗೆ ಹಾಗೆ ಕಾಣುತ್ತೆ ಅಂದ್ರೆ ಅವಳಿಗೆ ಹಾಗೆ ಕಾಣಿಸ್ತು. ಯಾತಕ್ಕೆ ದುಃಖ ಆಗ್ಬೇಕು ಅಂತ ಹೇಳಿದ್ರೆ, ಎಂಥ ಪಾಪಿಷ್ಠ ಇವನು ಈ ರಾಜ, ಹೀಗೆ ಇದ್ ಮಾಡೋದು, ಎಂಥ ಭಕ್ತಿಯನ್ನ, ಮಹಾಭಕ್ತಿಯನ್ನ ಹೀಗೆ ಕಳ್ಸ್ಬಿಟ್ನಲ್ಲ, ಓಡೋಗಿ ನನ್ ದೇಶದಲ್ಲೇ ಇರ್ಬೇಡ ಅಂತ ಹೇಳಿ, ಪ್ರಪಂಚದಲ್ಲೇ ಇರ್ಬೇಡ ಅಂತ ಹೇಳಿ ಕಳ್ಸ್ತಾನಲ್ಲ, ಎಂಥ ದುಷ್ಟ ಇವನು ಅಂತ ಹೇಳಿ, ಅಂತ ದುಷ್ಟರ ಇದಾರಲ್ಲ ಈ ಭೂಲೋಕದಲ್ಲಿ ಅಂತ ಹೇಳಿ ಬೇಸರ ಪಟ್ಕೋತಾ ಇದ್ದು ಮುಖ ಅಂತ ನದಿಗೆ ಎಲ್ಲರೂ ನೋಡ್ತಾಳೆ. ಹಾಗೆ ಒಂದ್ ದೃಷ್ಟಿಯಿಂದ ಅವನ್ ಮಾಡೋ ಕೆಲಸ ಮಾಡ್ಬಿಟ್ಟ, ಕೆಟ್ಟ ಕೆಲಸ, ತಪ್ಪು ಕೆಲಸ ಮಾಡ್ಬಿಟ್ಟ, ಅವಿವೇಕದ ಕೆಲಸ ಮಾಡ್ಬಿಟ್ಟ, ಅವನ್ ಬುದ್ಧಿ ಇಲ್ಲದೆ ಮಾಡಿದ್ಮೇಲೆ ಅದಕ್ಕೆ ಅನುಭವಿಸ್ತಾನೆ. ಈ ಒಂದು ನಾವು ಹೀಗೆ ಇಂಟರ್ಪ್ರೆಟ್ ಮಾಡ್ಬೋದು, ಆದ್ರೆ ವಾಸ್ತವವಾಗಿ ಹಾಗೆ ಆಗಿದೆ ಅಂತ ಏನೋ ತಪ್ಪೇನಾಗಲ್ಲ. ಅಂತಹ ಭಕ್ತಿಗೆ ಇಂಥ ಶಿಕ್ಷೆಯನ್ನು ಕೊಟ್ಟನಲ್ಲ, ಕೊಟ್ಟ ಅಲ್ಲಿಂದ ಮುಂದಕ್ಕೆ ರಾಜಪುತ್ರದೆಲ್ಲ ಕ್ಷೀಣವಾಗ್ತಾ ಬಂತು. ಮೊಘಲಾಯರು ಹಿಡ್ಕೊಂಡು ಇವನ್ನೆಲ್ಲ ಓಡಿಸ್ಬಿಟ್ರು. ಆಮೇಲೆ ತಲೆ ಎತ್ತಕ್ಕಾಗಿಲ್ಲ ರಾಜಪುತ್ರರು. ಇದೆಲ್ಲ ಒಂದು ಶಾಪ, ಇವಳಿಗೆ ಶಾಪ ಅಂತ ಕೊಡಕ್ ಹೋಗ್ಲಿಲ್ಲ. ಅದೆಲ್ಲ ಅಂತ ಕೆಲಸ ಎಲ್ಲ ಮಾಡಕ್ ಹೋಗೋದೇ ಇಲ್ಲ ಅವಳಿಗೆ ಏನೋ ಅಂತೆಲ್ಲ ಗೊತ್ತಿಲ್ಲ. ಆದ್ರೆ ಪ್ರಕೃತಿ ಹಾಗೆ ಮಾಡ್ಕೊಳತ್ತೆ, ಭಗವಂತನೇ ಹಾಗೆ ಮಾಡ್ತಾನೆ. ಇಂತಹ ಒಂದು ಭಕ್ತರಿಗೆ ಏನಾದ್ರೂ ತೊಂದರೆ ಕೊಟ್ರೆ ಅವ್ರಿಗೆ ಒಂಥರ ಶಾಪ ತರಹ ಆಗತ್ತೆ ಅಂತ ಪ್ರಹ್ಲಾದನ ವಿಷಯ ಜ್ಞಾಪಿಸ್ಕೋಬಹುದು ನಾವು. ಹಾಗೆ ಇದು ವಂಶವೇ ನಾಶವಾಯಿತು, ರಜಪುತ್ರ ವಂಶವೇ ನಾಶವಾಗ್ತಾ ಬಂದ್ಬಿಡ್ತು ಯಾವಾಗ ಹಾಗಾಯ್ತು. ಸರಿ, ಇವಳು ಬರ್ತಾಳೆ, ಬಂದು ನಿಂತ್ಕೊಂಡು ನೋಡ್ತಾ ಇದ್ರೆ ಅಲ್ಲಿ ಎದುರುಗಡೆ ಸೂರ್ಯ ಮುಳುಗ್ತಾ ಇದ್ದಾನೆ. ಸಂಜೆ ಆಯ್ತು, ಮುಳುಗ್ತಾ ಇದ್ದಾನೆ. ಯಾವಾಗ ಸೂರ್ಯ ಮುಳುಗ್ತಾ ಇದ್ದಾನೋ ಅದಕ್ಕೆ ಸರಿಯಾಗಿ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದಲ್ಲಿ ಶಂಖದ ಧ್ವನಿ ಬರುತ್ತೆ, ಘಂಟಾವಾದನ ಆಗತ್ತೆ. ಆ ಸಮಯದಲ್ಲಿ ಆಗ್ಬೇಕು, ನಿತ್ಯವೂ ಕೂಡ ಆಗತ್ತೆ. ಅದು ಶಂಖಧ್ವನಿ, ಘಂಟಾವಾದನ ಕೇಳಿದ ತಕ್ಷಣ ಇವಳಿಗೆ ನಾನು ಪೂಜೆ ಮಾಡ್ಬೇಕು, ಪೂಜಾ ಕಾಲ ಬಂದ್ಬಿಡ್ತು ಅಂತ ಹೇಳಿ ಇದು ಮಾಡ್ತಾಳೆ. ಪೂಜಾ ಕಾಲಕ್ಕೆ ಏನ್ ಮಾಡೋದು, ಎಲ್ಲಿ ಕೂತ್ಕೊಳ್ಳೋದು ಅಂತ ನೋಡ್ತಾ ಇರುವಾಗ ಅವಳು ತೋರುತ್ತೆ, ಅಯ್ಯೋ ಇನ್ನೆಲ್ಲಿ ಕೂತ್ಕೊಳ್ಳೋದು ನಾನು, ಕೃಷ್ಣ ಇದೆಲ್ಲ ಅವನ್ ತೊಡೆ ಮೇಲೆ ಕೂತ್ಕೊಳ್ಳೋ ಹತ್ರನೇ ಆಶ್ರಯ ನನಗೆ, ಅವನ್ ತೊಡೆ ಮೇಲೆ ಕೂತ್ಕೋತೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡಿ ಇನ್ನೇನು ಧುಮುಕ್ಬೇಕು, ಟೈಮ್ ಆಗೋಯ್ತು, ಸುಮ್ಮನೆ ಟೈಮ್ ಎಲ್ಲ ಇದು ಮಾಡೋ ಹಾಗೆ, ರಾಜಾಜ್ಞೆ ಅಂತ ಅದಕ್ಕೋಸ್ಕರ ಮಾಡ್ತಾ ಕಾಲ ಮೇಲೆ ಕೆತ್ತಿ ಧುಮುಕಬೇಕು ಅಂತ ಹೋಗುವಾಗ ಯಾರೋ ಹಿಂದ್ಗಡೆ ಹೀಗೆ ಬೆನ್ನ ಮುಟ್ತಾರಂತೆ, ಮುಟ್ಟಿ ಹೀಗೆ ಇದ್ ಮಾಡ್ತಾರಂತೆ. ಯಾರಿರ್ಬೋದು ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾಳೆ. ನೋಡಿದ್ರೆ ಇನ್ಯಾರು ಇರ್ತಾರೆ ಅವಳಿಗೆ, ಕೃಷ್ಣ ನಿಂತಿದ್ದಾನೆ ಹಿಂದ್ಗಡೆ. ಅವನೇ ಹೀಗೆ ಮುಟ್ತಾ ಇದ್ದಾನೆ. ಮುಟ್ಬಿಟ್ಟು ಹೇಳ್ತಾರಂತೆ, ಅವನು ಹೇಗೆ ನಿಂತ ಒಂದು ಸಣ್ಣ ಮಗು ಕೃಷ್ಣ, ಅವನು ಸುಂದರವಾಗಿ ನಿಂತಿದ್ದಾನೆ, ಕೊಳಲ್ಲಿ ಇಟ್ಕೊಂಡಿದ್ದಾನೆ, ಬಾರಿಸ್ತಾ ಇದ್ದಾನೆ, ನಗು ಮುಖ. ನೋಡ್ಬಿಟ್ಟು ಹೇಳ್ತಾರಂತೆ, ಮೀರಾ, ಇವತ್ತಿನಿಂದ ನಿನಗೂ ನಿನ್ನ ಪತಿ ಇದಾನಲ್ಲ, ರಾಜಪುತ ಪತಿ, ಅವನಿಗೂ ನಿನಗೂ ಸಂಬಂಧ ಬಿಟ್ಟು ಹೋಯ್ತು, ಮುಗೀತು. ಇನ್ನು ನನ್ನ ಕ್ಷೇತ್ರಕ್ಕೆ ಬಂದ್ಬಿಡು ನೀನು. ನನ್ನ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ ಬೃಂದಾವನದಲ್ಲಿದ್ದೇನೆ, ಅಲ್ಲಿ ಬಾ ನೀನು, ನನ್ ಜೊತೆ ಇರಬಹುದು ಅಂತ ಹೇಳ್ಬಿಟ್ಟು ಮಾಯವಾಗ್ಬಿಡ್ತಾನೆ. ಈಗ ಇವಳು ಏನ್ ಮಾಡ್ಬೇಕು, ರಾಜಾಜ್ಞೆ ನದಿಗೆ ಬಿಡ್ಬೇಕು ಅಂತ, ಆದ್ರೆ ಅದನ್ನ ಫಾಲೋ ಮಾಡ್ಲೇಬೇಕು ಅಂತಿದೆ. ಆದ್ರೆ ರಾಜರಿಗೆಲ್ಲ ರಾಜ ಒಬ್ಬ ಇದಾನಲ್ಲ, ವಿಶ್ವಕ್ಕೆ ರಾಜ ಒಬ್ಬ ಇದಾನಲ್ಲ, ಅವನ ಪತಿ ಇದಾನಲ್ಲ, ಅವನು ಹೇಳಿದಾನಲ್ಲ, ಅವನ ಆಜ್ಞೆ ಮೀರಬಾರದು. ಅದರಿಂದ ನದಿಯೊಳಗೆ ಬೀಳ್ಲಿಲ್ಲ ಅವಳು, ಬೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾಳೆ, ಬೃಂದಾವನಕ್ಕೆ ಹೊರಡ್ತಾಳೆ. ಸುಮಾರು ಇವಳು ಇರೋ ಚಿತ್ತೂರ್ಗೂ ಇದಕ್ಕೂ ಬೃಂದಾವನಕ್ಕೂ ಸುಮಾರು ಒಂದು 500 ಕಿಲೋಮೀಟರ್ ಆಗುತ್ತೆ ಇವತ್ತಿನ ಇದರಲ್ಲಿ. ನಡ್ಕೊಂಡು ಹೋಗ್ತಾಳೆ. ಮುಂದಕ್ಕೆ ಅವಳು ಹೇಗೆ ನಡ್ಕೊಂಡು ಹೋದ್ಲು, ಅಲ್ಲಿ ಹೋದಾಗ ಏನಾಯ್ತು, ಆ ಕಥೆಗಳೆಲ್ಲ ಮುಂದಿನ ವಾರ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಘಟ್ಟದಲ್ಲಿ ಈ ಒಂದು ವಿಷಯನ ಮಂಗಳ ಮಾಡಕ್ಕೆ ಇಷ್ಟಪಡ್ತೇನೆ. ಈ ಅಕ್ಬರ್ ವಿಷಯ ಮೊದಲೇ ಹೇಳಿದಾಗೆ ಅಕ್ಬರ್ ಆಗಿರೋ ಚಾನ್ಸ್ ಇಲ್ಲ, ಯಾಕೆಂದ್ರೆ ಕಾಲದೃಷ್ಟಿಯಿಂದ ತುಂಬಾ ವ್ಯತ್ಯಾಸ ಇದೆ.
ಆದ್ರೆ ಈ ಘಟನೆ ತುಂಬಾ ಚೆನ್ನಾಗಿದೆ. ಹಾಗಾಗಿದ್ದರಿಂದಲೇ ಆ ಅವನು ಈ ತರ ಒಂದು ಡಿಸಿಷನ್ ತಗೊಂಡ. ಮುಸಲ್ಮಾನ ಒಳಗಡೆ ಬಂದ್ಬಿಟ್ಟಿದ್ದಾನೆ, ನೀನೇ ಕಾರಣವಾಗಿದ್ಯಾ, ಪ್ರೂಫ್ ಇದೆ ಅಂತ ಬೇರೆ ಹೇಳ್ಕೊತಾರೆ. ಬಂದಿದ್ದಕ್ಕೆ ಇವಳು ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲ ಅಂತ ಅವಳೇನು ಹೇಳಲಿಲ್ಲ. ಆದ್ರೆ ಅವಳಿಗೆ ಮುಸಲ್ಮಾನ್ ಅಂತ ಅವನಿಗೇನು ಗೊತ್ತಾಗಿಲ್ವಲ್ಲ ಅವಳಿಗೆ ಆ ಟೈಮಲ್ಲಿ. ನೆಕ್ಲೆಸ್ ಇದೆ ನೋಡು ಅಂತ ಹೇಳಿ ನೆಕ್ಲೆಸ್ ತೋರಿಸ್ತಾರಂತೆ. ತೋರಿಸ್ಬಿಟ್ಟು ಹೀಗಿದೆ ಅದರಿಂದ ಬಂದಿದ್ದಾನೆ, ನೀನೇ ಕಾರಣ ಅಂತ ಹೇಳಿ ಮಾಡಿ, ನೀನ್ ತೊಲಗು, ಪ್ರಪಂಚ ಬಿಟ್ಟು ಹೋಗು, ನೀನು ಪ್ರಾಣ ಕಳ್ಕೊ ಅಂತ ಹೇಳಿದ್ದಕ್ಕೆ ಅದು ಕಾರಣವಾಗಿದ್ದರಿಂದ ಈ ಘಟನೆ ಒಂತರಹ ನಡೆದಿರಬಹುದು ಅಂತ ಅನ್ಸತ್ತೆ. ಅಕ್ಬರ್ ಇಲ್ದೇ ಇರಬಹುದು, ಇನ್ಯಾರಾದ್ರೂ ಮುಸಲ್ಮಾನ ಆಗಿರಬಹುದು ಅನ್ಸತ್ತೆ. ಹಾಗೆ ಎಷ್ಟೋ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಅನೇಕ ವರ್ಷನ್ಸ್ ಇದೆ ಇದರಲ್ಲಿ. ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ, ಹೀಗೆಲ್ಲ ಇದೆ. ಯಾಕಂದ್ರೆ ಸಮಕಾಲದಲ್ಲಿ ಬರೆದಿಟ್ಟಂತ ವಿಷಯ ಅಲ್ಲ ಇದು, ಎಷ್ಟೋ ಕಾಲ ಆದ್ಮೇಲೆ ಬರೆದಿದ್ದು. ಹಾಗಾಗಿ ವೇರಿಯೇಷನ್ಸ್ ಬರುತ್ತೆ. ಬಂದರೂ ಕೂಡ ಕೆಲವು ಮುಖ್ಯವಾದ ಘಟನೆಗಳು ಏನೋ ವ್ಯತ್ಯಾಸ ಆಗಿಲ್ಲ, ಅದು ಹಾಗೆ ಇದೆ. ಈ ತರದ ಅವಳು ಭಕ್ತಿ ಭಾವಗಳಾಗ್ಲಿ ಇದಾಗ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಕೆಲವು ಮೈನರ್ ವೇರಿಯೇಷನ್ಸ್ ಇರ್ಬೋದು, ಅದನ್ನ ನಾವು ಗಣನೆಗೆ ತಗೋಬೇಕಾಗಿಲ್ಲ ಅಂತ ಅನಿಸ್ತಾ, ಅಂತ ಮಹಾಭಕ್ತ ಶಿರೋಮಣಿಯನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಾ, ಆ ಒಂದು ಅವಳಿಗೆ ಸ್ಫೂರ್ತಿಯನ್ನು ಕೊಟ್ಟು ಯಾವಾಗಲೂ ಅವಳ ಕಣ್ಮುಂದೆ ಕಾಣಿಸ್ಕೊಳ್ತಾ ಇದ್ದಂತ ಕೃಷ್ಣ ಪರಮಾತ್ಮನಿಗೆ ಪಾದಾಂಜಲಿ ನಮಸ್ಕಾರ. ಈ ಮಾತಿನ ಪುಷ್ಪವನ್ನ ಪಾದಾಂಜಲಿ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ